ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷಕ್ಕೆ ಹೊಸತು ಹೊಸತು ತರುತ್ತಿದೆ. ಬಹುಶಃ ಈ ಸಾಲುಗಳನ್ನು ಉಚ್ಚರಿಸುವಾಗ ನಮ್ಮ ವೀಕ್ಷಕರಿಗೆಲ್ಲರಿಗೂ ಸಹ ಖಚಿತ ಆಗಿರಬಹುದು, ಇದು ವಿಶೇಷ ಕಾರ್ಯಕ್ರಮ ಯುಗಾದಿ ಹಬ್ಬದ ಸಲುವಾಗಿ ಅಂತ ಹೇಳ್ಕೊಂಡು. ನಿಜವಾಗಿಯೂ ಹೌದು, ನಿಮ್ಮ ಊಹೆ ಸರಿಯಾಗಿದೆ. ಇದು ಯುಗಾದಿಯ ವಿಶೇಷ ಕಾರ್ಯಕ್ರಮ. ಪ್ರಥಮವಾಗಿ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲೇ ನಮ್ಮೆಲ್ಲ ವೀಕ್ಷಕರಿಗೂ ಸಹ ಯುಗಾದಿ ಹಬ್ಬದ ಶುಭ ಹಾರೈಕೆಗಳನ್ನು ತಿಳಿಸುತ್ತಾ, ಜೊತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಸಹ ಹೇಳ್ತಾ, ಹಬ್ಬ ಅಂತ ಹೇಳಿದ್ರೆ ಕೇವಲ ಒಂದು ಆಚರಣೆ ಅಲ್ಲ, ಅದಕ್ಕೆ ಹಲವಷ್ಟು ಆಚಾರ ವಿಚಾರ ನಡೆದುಕೊಂಡು ಬರುವಂಥ ರೀತಿ, ಅಥವಾ ನಾವೇನು ಮಾಡಬೇಕು, ಏನು ಮಾಡಬಾರ್ದು, ಏನು ಮಾಡಿದರೆ ಒಳ್ಳೆಯದು ಅಂತ ಹೇಳುವ ಹಲವಷ್ಟು ವಿಚಾರಗಳನ್ನು ಪ್ರತಿ ಬಾರಿಯೂ ಸಹ ತಿಳಿದುಕೊಳ್ಳಿಕ್ಕಿರ್ತದೆ. ಯಾಕೆ ಹೇಳಿದರೆ ಕಲಿಯುವಂಥದ್ದು ಬಹಳ ಇದೆ ಅಂತ ಹೇಳಿಕೊಂಡು ಹಿರಿಯರು ಹೇಳಿದ ಮಾತು. ಅದಕ್ಕೆ ಸಣ್ಣ ಉದಾಹರಣೆ ಹೇಳಿದರೆ, ನಾವು ಸಮುದ್ರದ ಮುಂದೆ ಹೋಗಿ ನಿಂತಾಗ ಕೈಯಲ್ಲಿ ಬೊಗಸೆಷ್ಟು ನೀರು ಹಿಡ್ಕೊಂಡಾಗ ಅದು ನಾವು ಕಲ್ತದ್ದು, ಕಲಿಯಬೇಕಾದದ್ದು ಮುಂದೆ ಕಾಣುವ ಸಮುದ್ರದಷ್ಟು ಅಂತ ಹೇಳ್ಕೊಂಡು. ಹಾಗೆಯೇ ನಮ್ಮ ಹಬ್ಬ ಹರಿದಿನ, ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಅಂತ ಬಂದಾಗ ಅದರಲ್ಲಿ ನಮ್ಮ ಜೀವಿತದ ಕೊನೆಯ ಉಸಿರು ಇರುವ ತನಕ ಸಹ ಕಲಿಯುವಂಥದ್ದು ಬಹಳ ವಿಚಾರಗಳು ಇರ್ತದೆ. ಹಬ್ಬವನ್ನು ಆಚರಿಸುವುದರ ಜೊತೆಗೆ ಜೀವನಕ್ಕೆ ಬೇಕಾದಂತಹ ಒಂದಷ್ಟು ಮೌಲ್ಯ ಆಗಿರ್ಬೋದು, ಜೀವನವನ್ನು ಸುಖಮಯವಾಗಿ ಹಾಗೂ ಎಲ್ಲರಿಗೂ ಮಾರ್ಗದರ್ಶಕರಾಗಿಯೋ ಅಥವಾ ನಮ್ಮನ್ನು ಯಾರಾದರೂ ಒಂದು ನೋಡಿ ಕಲಿಯುವಂಥದ್ದಾಗಿಯೋ ಇರುವಂಥದ್ದು ಸಹ ಹಬ್ಬದ ಈ ಒಂದು ಸಂದರ್ಭದಲ್ಲಿ ನಾವು ಕಲಿತಾಗ ಅದಕ್ಕೆ ಮಹತ್ವವಾದಂಥ ಅರ್ಥ ಬರ್ತದೆ ಅನ್ನೋದು ನನ್ನ ಒಂದು ಆಶಯ ಅಥವಾ ಅಭಿಪ್ರಾಯ. ಹಾಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸಹ ಹಬ್ಬದ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ, ಇಂದು ಯುಗಾದಿ ವಿಶೇಷ ಈ ಕಾರ್ಯಕ್ರಮದಲ್ಲಿ ಹಬ್ಬದ ಬಗ್ಗೆ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆಗೆ ಧಾರ್ಮಿಕ ಚಿಂತಕರು, ವಾಗ್ಮಿಗಳು ಆದಂತಹ ಶ್ರೀಯುತ ಶ್ರೀ NR ದಾಮೋದರ ಶರ್ಮಾ ಭಾರ್ಕೂರು ಇವರಿದ್ದಾರೆ. ಇವರಿಗೆ ಪ್ರಥಮವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ, ಅವರಿಂದ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಪ್ರಥಮವಾಗಿ ನಮ್ಮ ಈ ಯುಗಾದಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಧನ್ಯವಾದ. ಹಬ್ಬ ಅಂತ ಹೇಳಿದ್ರೇ ಒಂದು ಸಡಗರ ಸಂಭ್ರಮ ಅಂತ ಹೇಳ್ಕೊಂಡು, ಈ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಇನ್ನೂ ಒಂದಷ್ಟು ಸಡಗರ ಸಂಭ್ರಮ. ಯಾಕೆ ಹೇಳಿದರೆ ನಮ್ಮ ಮೊದಲನೇ ಹಬ್ಬ, ಹೊಸ ವರ್ಷವನ್ನು ಆಚರಿಸುವಂಥ ಸುದಿನ. ಅದರಿಂದ ಈ ಒಂದು ಯುಗಾದಿ ಹಬ್ಬದ ಹಿನ್ನೆಲೆ ಆಗಿರ್ಬೋದು, ಅದರ ಆಚರಣೆ ಆಗಿರ್ಬೋದು, ಇದೆಲ್ಲದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ? ಪ್ರಥಮವಾಗಿ ವೀಕ್ಷಕರಿಗೆಲ್ಲ ನಮಸ್ಕಾರ. ಈಗಾಗಲೇ ಕಾರ್ಯಕ್ರಮದ ನಿರೂಪಕರು ಆರಂಭ ಮಾಡಿದ ಹಾಗೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಅಂತ ಒಂದು ಮಾತಾಡು. ಈ ಯುಗಾದಿ ಅಂತಂದರೆ ಏನು ಅನ್ನುವ ಪ್ರಶ್ನೆಗೆ ಉತ್ತರ ಬಹಳ ಇದೆ. ಯುಗ ಅನ್ನೋದಕ್ಕೆ ಒಂದು ವರ್ಷದ ಆರಂಭ ಅಂತಿದೆ, ಅಥವಾ ಈ ಕಾಲಮಾನಗಳನ್ನು ಹೇಳುವಂಥದ್ದು ಬೇರೆ ಬೇರೆ ಆಯಾಮಗಳಲ್ಲಿ ಯುಗ ಅನ್ನುವಂತಹ ಶಬ್ದ ಬಳಕೆಯಲ್ಲಿರುತ್ತದೆ. ನಾವು ಯುಗಾದಿ ಅಂತ ಆರಂಭ ಮಾಡುವುದು ಇದು ವರ್ಷದ ಗಣನೆಯಲ್ಲಿ. ಅದು ಬಿಟ್ಟರೆ ಕೃತ, ತ್ರೇತ, ದ್ವಾಪರ, ಕಲಿ, ಈ ಯುಗಗಳ ಲೆಕ್ಕಾಚಾರವನ್ನು ಕೂಡ ಯುಗ ಅಂತಲೇ ಕರೆಯುವುದು. ವರ್ಷದ ಆರಂಭವನ್ನು ಕೂಡ ಯುಗ ಅಂತ ಕರೀತೇವೆ. ಬಹಳ ವಿಶೇಷ ಏನು ಅಂದರೆ, ಈ ನೊಗಕ್ಕೂ ಕೂಡ ಯುಗ ಅಂತ ಹೇಳ್ತಾರೆ. ನೊಗದಿಂದ ನೇಗಿಲಿನವರೆಗಿರುವ ಉದ್ದನೆಯ ಮರಕ್ಕೂ ಯುಗ ಅಂತ ಕರೀತಾರೆ. ಯುಗ ಅನ್ನುವ ಶಬ್ದ ಬೇರೆ ಬೇರೆ ರೀತಿಯಲ್ಲಿ ಬಳಕೆ ಆಗುತ್ತದೆ. ಹಾಗಿದ್ರೆ ಈ ಯುಗಾದಿ ಹಬ್ಬ ಆಗುವುದು ಯಾಕೆ? ಇದು ಬಹಳ ಮುಖ್ಯ ಪ್ರಶ್ನೆ ಇರುವುದು. ನಮ್ಮಲ್ಲಿ ವರ್ಷದ ಆರಂಭವನ್ನು ಯುಗ ಅಂತ ಕರೀತಾರೆ. ಆ ವರ್ಷ ಆರಂಭ ಆಗುವುದೇ ನಮ್ಮ ಯುಗಾದಿಯ ಹಬ್ಬ, ಅದರ ಸಂಭ್ರಮ. ಅದು ಇದನ್ನು ಯಾಕೆ ಮಾಡಬೇಕು ಅಂತ ಕೇಳಿದರೆ, ಅದರ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳಿದ್ದಾವೆ. ಈ ಸೃಷ್ಟಿಯನ್ನು, ಬ್ರಹ್ಮಾಂಡದ ಸೃಷ್ಟಿಯನ್ನು ಭಗವಂತ ಆ ದಿವಸ ಮಾಡಿದ ಅನ್ನುವಂಥ ಒಂದು ನಂಬಿಕೆ ಇದೆ. ಮಾತ್ರ ಅಲ್ಲ, ಆ ಚೈತ್ರ ಮಾಸದ ಆರಂಭ ಅನ್ನೋದು ಪರಿಸರದಲ್ಲಿ ಬಹಳ ಸುಂದರವಾದ ಪರಿವರ್ತನೆಗಳಾಗ್ತವೆ. ಮಾವಿನ ಮರ ಹೂ ಬಿಡುತ್ತದೆ, ಕೋಗಿಲೆಯ ಗಾಯನ ಕೇಳಿ ಬರುತ್ತದೆ. ಹೀಗೆ ಪ್ರಕೃತಿ ಒಂದು ಹೊಸ ಚೆಲುವಿಕೆಯೊಂದಿಗೆ ಕಾಣಿಸಿಕೊಳ್ಳುವಂಥ ಕಾಲಘಟ್ಟ ಅದು. ಬಹುಶಃ ಇಲ್ಲಿ ಯುಗಾದಿಗೆ ಸಂಬಂಧಪಟ್ಟಂತೆ ಇನ್ನೊಂದನ್ನು ವಿರೋಧಿಸ್ತೇನೆ ಅಂತಲ್ಲ, ಆದರೆ ಯುಗಾದಿಯಲ್ಲಿ ಕಾಣಬಹುದಾದಂತಹ ಯಾವ ಸೊಬಗಿದೆ, ಯಾವ ಸಂಭ್ರಮ ಇದೆ, ಅಥವಾ ಯಾವ ಪುಳಕ ಇದೆ, ಇದನ್ನು ಜನವರಿ 1ನೇ ತಾರೀಕೆ ನೋಡೋದಕ್ಕೆ ನಮಗೆ ಸಾಧ್ಯ ಇಲ್ಲ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ, ಯುಗಾದಿಯನ್ನು ಹಬ್ಬವಾಗಿ, ವರ್ಷದ ಆರಂಭವಾಗಿ, ಹೊಸ ಜೀವನದ ಆರಂಭವಾಗಿ ಇದನ್ನು ನಾವು ನೋಡಿಕೊಳ್ಳಬೇಕು. ಇನ್ನು ಈ ಚೈತ್ರ ಮಾಸದ ಆರಂಭ ಕೇವಲ ಒಂದು ಯುಗಾದಿ ಹಬ್ಬ ಅಂತಲ್ಲ. ಚೈತ್ರ ಮಾಸದ ಪೂರ್ಣಿಮೆಯಿಂದ ತೊಡಗಿ 9 ದಿನಗಳ ಕಾಲ ಅದನ್ನು ವಸಂತ ನವರಾತ್ರಿ ಅಂತ ಕರೀತಾರೆ. ದೇವಿಯ ಉಪಾಸನೆ ಮಾಡ್ತಾರೆ. ಆಮೇಲೆ ಚೈತ್ರ ಮಾಸದಲ್ಲಿ ಬರುವಂತಹ ಶುದ್ಧ ನವಮಿ, ಅದು ರಾಮನವಮಿ, ರಾಮ ಹುಟ್ಟಿದ ದಿನ. ಹಾಗಾಗಿ ಈ ಚೈತ್ರ ಮಾಸದ ಆರಂಭ ಅನ್ನುವುದೇ ನಮ್ಮ ಜೀವನಕ್ಕೆ, ನಮ್ಮ ಬದುಕಿಗೆ ಅಲ್ಲ, ಈ ಜಗತ್ತಿಗೆ ಒಂದು ಹೊಸತನವನ್ನು ಕೊಡುವಂತಹ ಒಂದು ಕಾಲಘಟ್ಟ. ಹಾಗಾಗಿ ಕವಿಗಳು ಸುಮ್ಮನೆ ಹೇಳಿದ್ದಲ್ಲ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತದೆ ಮಾತ್ರ ಅಲ್ಲ,
ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತದೆ. ಯಾಕೆಂದರೆ ಭಾರತೀಯ ಪರಂಪರೆಯಲ್ಲಿ ಪ್ರತಿಯೊಂದು ದಿನವನ್ನು ಕೂಡ ಹೊಸದಾಗಿ ಕಾಣಬೇಕು ಅಂತ, ಪ್ರತಿದಿನ ಕೂಡ. ಯಾಕೆಂದರೆ ಸುಭಾಷಿತಕಾರ ಹೇಳ್ತಾನೆ, ಇಷ್ಟಾ ಭಾರ್ಯ ಸುಹೃನ್ಮಿತ್ರಂ ತಾಂಬೂಲಂ ಭಾರತೀ ಕಥಾ ಸೂರ್ಯೋದಯಿಂಚ ಪಂಚೈತೆ ನೂತನಾನಿ ದಿನೇ ದಿನೇ ಅಂತ. ಇಷ್ಟಾ ಭಾರ್ಯ ಅಂದರೆ ಮನಮೆಚ್ಚಿದ ಮಡದಿ, ಇಷ್ಟಾ ಭಾರ್ಯ. ಸುಹೃನ್ಮಿತ್ರಂ ಸಹೃದಯನಾದಂತಹ ಒಬ್ಬ ಗೆಳೆಯ, ಸುಹೃನ್ಮಿತ್ರಂ. ತಾಂಬೂಲದ ಸವಿ, ಭಾರತೀ ಕಥಾ ಸುಭಾಷಿತ, ಮತ್ತು ಸೂರ್ಯೋದಯ, ಇದು ದಿನವೂ ಹೊಸದಂತೆ. ಹಾಗಾಗಿ ಬದುಕಿನಲ್ಲಿ ಒಳ್ಳೆಯ ಮಾತುಗಳನ್ನು ಕೇಳಿದಷ್ಟು ಮತ್ತೆ ಕೇಳಬೇಕು ಅಂತ ಅನ್ನಿಸ್ತದೆ. ಬಹುಶಃ ಈ ಯುಗಾದಿ ಸಂದರ್ಭದಲ್ಲಿ ನಾವು ನೆನಪಿಸಬೇಕು, ಕರಾವಳಿಯ ಅಸ್ಮಿತೆಗಳಲ್ಲಿ ಯಕ್ಷಗಾನ ಒಂದು. ಉದಾಹರಣೆಗೆ ಒಂದು ಯಕ್ಷಗಾನ ಒಂದು ತಾಳಮದ್ದಲೆ. ಈ ಭೀಷ್ಮ ವಿಜಯ ಆರಂಭ ಆಗಿ ವರ್ಷ ಎಷ್ಟಾಯಿತು, ಇವತ್ತಿಗೂ ಭೀಷ್ಮ ವಿಜಯ ಪ್ರಸಂಗ ಯಕ್ಷಗಾನ ಆಗ್ತದೆ, ತಾಳಮದ್ದಲೆ ಆಗ್ತದೆ ಅಂದರೆ ಜನ ಮತ್ತೆ ಯಾಕೆ ಮುಗಿಬಿದ್ದು ನೋಡ್ತಾರೆ ಅಂತಂದರೆ ಅವರಿಗೆ ಪ್ರತಿದಿನವೂ ಪ್ರತಿಕ್ಷಣ ಅದು ಹೊಸದಾಗಿ ಕಾಣುತ್ತದೆ. ಮಾತಾಡಿದಂತೆ ಹೊಸ ವಿಚಾರಗಳು ಪ್ರೇರಣೆ ಆಗ್ತಾ ಇರ್ತವೆ. ಹೀಗೆ ಈ ನೆಲದಲ್ಲಿ ನಿಂತು, ಈ ಭಾರತದ ನೆಲದಲ್ಲಿ ನಿಂತು ಅಲ್ಲ, ಈ ಜಗತ್ತಿನ ಒಂದು ಸಣ್ಣ ಜೀವವಾಗಿ ನಾವಿಲ್ಲಿ ನಿಂತು ಈ ಜಗತ್ತನ್ನು ವಿಸ್ಮಯದ ಕಣ್ಣಿನಿಂದ ಕಂಡಾಗ ನಮಗೆ ಯುಗಾದಿ ಎಲ್ಲ ರೀತಿಯ ಹೊಸತನವನ್ನು ತೋರ್ಪಡಿಸ್ತದೆ. ಹಾಗಾಗಿ ಯುಗಾದಿ ಅನ್ನೋದು ನಮಗೆ ಸಂಭ್ರಮ. ಇನ್ನು ಉಳಿದಂತೆ ಯುಗಾದಿಯ ದಿನ ಏನು ಮಾಡ್ತಾರೆ ಅಂತ, ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ಇರ್ತದೆ. ಯುಗಾದಿ ಏನು ಮಾಡಬೇಕು, ಯುಗಾದಿನ ಏನು ಮಾಡಬೇಕು ಅಂತ ಕೇಳಿದರೆ ನಮ್ಮಲ್ಲಿ ಎಲ್ಲ ಹಬ್ಬ ಹರಿದಿನಗಳಿಗೆ ನಾವು ಮಾವಿನ ತೋರಣ ಕಟ್ಟುವುದು ಸಂಭ್ರಮ ಇದ್ದದ್ದೇ. ಆದರೆ ಇಲ್ಲೊಂದು ವಿಶೇಷ ಏನು ಅಂದರೆ ಯುಗಾದಿಯ ದಿವಸ ಕೂಡ ತೈಲಾಭ್ಯಂಗ ಮಾಡಬೇಕು ಅಂತ ಹೇಳ್ತಾರೆ. ನಾವು ದೀಪಾವಳಿ ಮಾಡುತ್ತೇವೆ, ಅದು ಇದರಲ್ಲಿ ಮಾಡಬೇಕಂತೆ. ಇನ್ನೂ ವಿಶೇಷ ಏನು ಅಂತಂದರೆ ನಮ್ಗೆ ಅನೇಕರಿಗೆ ಗೊತ್ತಿಲ್ಲ, ಈ ಯುಗಾದಿಯ ಆಚರಣೆಯ ಒಂದು ಭಾಗ ಯಾವುದು ಅಂತಂದರೆ ಅರವಟ್ಟಿಗೆಗಳನ್ನು ದಾನ ಮಾಡುವುದು ಅಂತ ಒಂದು ಉಲ್ಲೇಖ ಇದೆ. ಅರವಟ್ಟಿಗೆ ಅಂದರೆ ಅಲ್ಲಲ್ಲಿ ದಾರಿಯಲ್ಲಿ ಬಾಯಾರಿದವರಿಗೆ ನೀರು ಕುಡಿಯಲಿಕ್ಕೆ ಇಡುವಂಥ ವ್ಯವಸ್ಥೆ ಅದು. ಇದನ್ನು ಯಾರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವ್ರೇನು ಮಾಡಬೇಕು ಅಂದರೆ ನೀರು ತುಂಬಿದ ಮಡಕೆಯನ್ನಾದರೂ ದಾನ ಮಾಡಬೇಕಂತೆ. ಆ ದಾನ ಮಾಡಬೇಕಿದ್ರೆ ಅಲ್ಲಿ ಹೇಳ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರರ ಸಾನ್ನಿಧ್ಯವುಳ್ಳಂತಹ ಈ ಕುಂಭವನ್ನು ದಾನ ಮಾಡುತ್ತೇನೆ, ಇದರಿಂದ ನನ್ನ ಎಲ್ಲ ಅಭೀಷ್ಟಗಳು ಸಿದ್ಧಿಯಾಗಲಿ ಅಂತ ಪ್ರಾರ್ಥಿಸುವಂಥ ಪ್ರಕ್ರಿಯೆ ಇದೆ. ಅಂದರೆ ಈ ಯುಗಾದಿ ಏನು ಸುಮ್ಮನೆ ಯಾರದ್ದೋ ಒಂದು ಪರಂಪರೆಯನ್ನು, ಯಾರದ್ದೋ ಒಂದು ಆಚರಣೆಗಳನ್ನು ವಿರೋಧ ಮಾಡಲಿಕ್ಕೆ ಯುಗಾದಿ ಇರುವುದಲ್ಲ. ನಾವು ತಪ್ಪಾಗಿ ಗ್ರಹಿಸಿ ಯುಗಾದಿಯ ಮೌಲ್ಯವನ್ನು ಕಡಿಮೆ ಮಾಡುತ್ತಾ ಇದ್ದೇವೆ. ಅದರ ಬದಲು ನಾವು ಎಚ್ಚೆತ್ತುಕೊಳ್ಳಬೇಕಾದ ಕಾಲಘಟ್ಟ ಇದು. ಹಾಗಾಗಿ ಯುಗಾದಿ ಅಂತಂದರೆ ಕೇವಲ ವೈಯಕ್ತಿಕವಾಗಿ ಸಂಭ್ರಮಿಸುವುದಕ್ಕಿರುವ ಹಬ್ಬ ಅಲ್ಲ. ಅದರಿಂದ ಆಚೆಗೆ ಉದಾಹರಣೆಗೆ ಇನ್ನೊಬ್ಬರಿಗೆ ಬಾಯಾರಿದವರಿಗೆ ನೀರು ಕೊಡುವಂತಹ ಒಂದು ಪುಣ್ಯಕಾಯಕ. ಆ ನೀರು ಕೊಡುವುದಕ್ಕೂ ಬಹಳ ದೊಡ್ಡ ಮೌಲ್ಯ ಇದೆ. ಹಿರಿಯರು ಬಹಳ ಚೆನ್ನಾಗಿ ಅದನ್ನು ಹೇಳ್ತಾರೆ. ಈ ನೀರಿನ ಮೌಲ್ಯ ಏನು ಅಂತ ಕೇಳಿದರೆ, ಪೃಥಿವ್ಯಾಂ ತ್ರಿಣಿರತ್ನಾನಿ ಜಲವನ್ನಂ ಸುಭಾಷಿತಂ ಅಂತ ಹೇಳ್ತಾನೆ ಸುಭಾಷಿತಕಾರ. ಈ ಜಗತ್ತಿನಲ್ಲಿ ರತ್ನಗಳು ಅಂತಂದರೆ ನಾವು ಅಂದುಕೊಂಡಾಗೆ ನವರತ್ನಗಳು ಮುಖ್ಯ ಅಲ್ಲ. ಜಲಂ ಅನ್ನಂ ಸುಭಾಷಿತಂ, ಕುಡಿಯುವ ನೀರು, ಉಣ್ಣುವ ಅನ್ನ ಮತ್ತು ಒಳ್ಳೆಯ ಮಾತು, ಇದು ರತ್ನ ಸದೃಶವಾದದ್ದು ಅಂತ ಅವನು ಹೇಳ್ತಾನೆ. ಮಾತ್ರ ಅಲ್ಲ, ಮುಂದುವರೆದು ಇನ್ನೊಂದು ಮಾತಿದೆ. ಏನು ಅಂತಂದರೆ, ಅನ್ನದೋ ಜಲದಶ್ಚೈವ ಆತುರಸ್ಯ ಚಿಕಿತ್ಸಕ ತ್ರಯಸ್ಥೆ ಸ್ವರ್ಗಮಾಯಾಂತಿ ವಿನಾಯಜ್ಞೇನ ಭಾರತ ಅಂತ. ಹಸಿದವನಿಗೆ ಅನ್ನ, ಬಾಯಾರಿದವನಿಗೆ ನೀರು, ರೋಗಕ್ಕೆ ತುತ್ತಾದವನಿಗೆ ಚಿಕಿತ್ಸೆ ಕೊಡೋ ವೈದ್ಯ, ಇವರೆಲ್ಲ ಸ್ವರ್ಗ ಪಡೀಲಿಕ್ಕೆ ಯಜ್ಞ ಮಾಡಬೇಕು ಅಂತಿಲ್ಲ. ಅವರ ಈ ಕರ್ತವ್ಯಗಳಿಗೆ ಅವರಿಗೆ ಆ ಬಹಳ ಎತ್ತರವನ್ನು ಅನುಗ್ರಹಿಸ್ತದೆ ಅಂತ ಬಲ್ಲವರು ಹೇಳ್ತಾರೆ. ಅಂದರೆ ನಾನು ಇದನ್ನು ಯಾಕೆ ಇಲ್ಲಿ ಉಲ್ಲೇಖ ಮಾಡಿದೆ ಅಂತ ಕೇಳಿದರೆ, ಭೂಮಿಯಲ್ಲಿ ಪ್ರತಿಷ್ಠಿತವಾದಂತಹ ರತ್ನ ಯಾವುದು ಅಂತಂದರೆ ಒಂದು ನೀರು. ನೀರು ಕೊಟ್ಟವನಿಗೆ ಸ್ವರ್ಗದ ಸುಖವನ್ನು ದೇವರು ಅನುಗ್ರಹಿಸ್ತಾರೆ ಸೇವೆಯ ಮೂಲಕ ಅಂತ ಹೇಳುವುದಾದರೆ, ಒಂದು ನೀರನ್ನು ದಾನ ಮಾಡುವುದಕ್ಕೆ ಎಷ್ಟು ಮೌಲ್ಯ ಉಂಟು. ಅಂತಹ ಮೌಲ್ಯಯುತ ವಿಚಾರವನ್ನು ಒಂದು ಜೀವದಯೆಯ ದೃಷ್ಟಿಯಿಂದ ಯುಗಾದಿಯ ಸಂಭ್ರಮದಲ್ಲಿ ನಡೆಸಬೇಕು ಅನ್ನುವಂತಹ ಪರಂಪರೆಯನ್ನು ಹಿರಿಯರು ಹಾಕಿಕೊಟ್ಟಿದ್ದಾರೆ. ಆದ್ದರಿಂದ ಯುಗಾದಿ ಶ್ರೇಷ್ಠ ಅಂತ ನಾವು ಹೇಳ್ತಾರೆ. ಯುಗಾದಿಯ ಬಗ್ಗೆ ಒಂದಷ್ಟು ವಿಚಾರವನ್ನು ಹೇಳುವಾಗ ಭಾಳ ಸೂಕ್ಷ್ಮದಲ್ಲಿ ಹೇಳಿದರು. ನಾವು ಕೆಲವೊಂದಷ್ಟನ್ನು ಹೇಳ್ತೇವೆ, ಹಣ ಕೊಟ್ಟು ಪಡಿಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ಕೊಂಡು. ಅದೇ ರೀತಿಯಲ್ಲಿ ಕೆಲವೊಂದಷ್ಟು ಮಂದಿಗೆ ಯಜ್ಞ ಯಾಗಾದಿಗಳನ್ನು ಮಾಡುವಷ್ಟು ಶಕ್ತಿ ಇಲ್ಲದೆ ಹೋದರೂ ಸಹ ಇಂತಹ ಸಂದರ್ಭದಲ್ಲಿ ಬಹಳ ಸುಲಭವಾಗಿ, ಬಹುಶಃ ಅದರ ಮೌಲ್ಯ ಎಷ್ಟು ಅಂತ ಹೇಳಿದು ನಿಮಗೂ ಕೂಡ ಅರ್ಥ ಆಗಿರ್ಬೋದು. ಬಾಯಾರಿದವನಿಗೆ ಒಂದಷ್ಟು ನೀರನ್ನು ಕೊಟ್ಟಾಗ ನಮಗೆ ಕೈವಲ್ಯ ಸಿಗ್ತದೆ ಅಥವಾ ನಮ್ಮ ಅಭೀಷ್ಟಗಳು ಈಡೇರ್ತದೆ ಅಂತ ಹೇಳಿದರು. ಅದಕ್ಕೆ ಯಾವುದೇ ರೀತಿಯಾದಂಥ ಖರ್ಚು ಮಾಡಬೇಕಾಗಿಲ್ಲ. ಶುದ್ಧ ಮನಸ್ಸಿನಿಂದ ಬಾಯಾರಿದವನಿಗೆ ಒಂದಷ್ಟು ನೀರಿರ್ಬೋದು, ಅಥವಾ ನಾವು ಊಟ ಮಾಡೋದಕ್ಕಿಂತ ಮೊದಲು ಯಾರಾದರೂ ಹಸಿದು ಬಂದಾಗ ನಮ್ಮ ತಟ್ಟೆಯಲ್ಲಿರುವ ಒಂದು ತುತ್ತನ್ನು ಆ ವ್ಯಕ್ತಿಗೆ ನೀಡಿದಾಗ ಅದರಿಂದ ಯಾವುದೆಲ್ಲ ಪುಣ್ಯ ಸಿಗ್ತದೆ ಅನ್ನುವುದರ ಜೊತೆಗೆ ಹೊಸ ಒಂದಷ್ಟು ಶಬ್ದಗಳಿಗೂ ಅರ್ಥ ಕೂಡ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಮರ್ತು ಹೋದದಿದ್ದರೆ ಇನ್ನೊಮ್ಮೆ ಈ
ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದಾಗ ನಿಮಗೆ ತಿಳಿತಾ ಹೋಗ್ತದೆ. ಒಂದಷ್ಟು ಜೀವನಕ್ಕೆ ಹತ್ತಿರವಾದಂಥ ವಿಚಾರವನ್ನು ತಿಳಿತಾ ಇದ್ದೇವೆ. ಮುಂದತ್ತಿ ಹೋದರೆ ಯುಗಾದಿಯಲ್ಲಿ ಫಲವನ್ನು ಕೇಳ್ತೀವಿ, ಯುಗಾದಿ ಫಲವನ್ನು. ಇದನ್ನು ಯಾಕೆ ಕೇಳಬೇಕು? ಈಗ ಪಂಚಾಂಗ ಶ್ರವಣ ಬೇರೆ, ಪಂಚಾಂಗ ಶ್ರವಣ ಅಂತ ಹೇಳೋದು ನಾವು ಪ್ರತಿ ಬಾರಿ ಯುಗಾದಿಯಲ್ಲಿ ಮಾಡ್ತೇವೆ. ಆದರೆ ಯುಗಾದಿ ಫಲವನ್ನು ಕೇಳಬೇಕು ಅಂತ ಹಿರಿಯರು ಹೇಳ್ತಾರೆ. ಆದರೆ ಹಿರಿಯರು ಹೇಳಿದ ಮಾತನ್ನು ಕೇಳುವಂಥ ಕಾಲ ಒಂದಿತ್ತು. ಆದರೆ ಈಗ ಮಕ್ಕಳಿಗೆ ಹೇಳಿದಾಗ ಅವರಲ್ಲಿ ಪ್ರಶ್ನೆಗಳು ಉದ್ಭವಿಸೋದು ಜಾಸ್ತಿ. ಯುಗಾದಿ ಫಲವನ್ನು ಕೇಳಬೇಕು ಅಂತ ಹೇಳಿದಾಗ ಯಾಕೆ ಕೇಳಬೇಕು, ಕೇಳದಿದ್ದರೆ ಏನಾಗ್ತದೆ, ಕೇಳಿದರೆ ಏನಾಗ್ತದೆ ಅನ್ನುವಷ್ಟು ವಿಚಾರಗಳು ಬರ್ತದೆ. ಮಕ್ಕಳಿಗೆ ಮನಮುಟ್ಟು ಹಾಗೆ ಒಂದಷ್ಟು ವಿಚಾರವನ್ನು ನೀವು ಹೇಳೋದ್ರಿಂದ ಈ ಪ್ರಶ್ನೆಯನ್ನು ಕೇಳ್ತಿದ್ದೇನೆ, ಯುಗಾದಿ ಫಲವನ್ನು ಯಾಕೆ ಕೇಳಬೇಕು ಅಂತ. ವೀಕ್ಷಕರೇ, ಇಲ್ಲಿ ಬಹಳ ಒಳ್ಳೆಯ ಪ್ರಶ್ನೆ ಇದು, ಯಾಕೆ ಕೇಳಬೇಕು ಅಂತ. ಬಹುಶಃ ಇವತ್ತು ಯಾಕೆ ಕೇಳಬೇಕು ಅನ್ನುವ ಪ್ರಶ್ನೆ ಹೆಚ್ಚಾದದ್ದರಿಂದ ನಾವು ಯಾಕೆ ಹೀಗಾಗಿದ್ದೇವೆ ಅನ್ನೋದು ಕೂಡ ನಮಗೆ ಅರ್ಥ ಆಗದೆ ಹೋದದ್ದು ಅಂತ ನನಗನ್ನಿಸೋದು. ಯಾಕೆಂದರೆ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡ್ತಾ ಬಂದಾಗ ಪ್ರಶ್ನೆಯನ್ನು ಕೇಳ್ತಾರೆ. ಮತ್ತು ನಮ್ಮಲ್ಲಿ ಹಿರಿಯರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಅಂತ ನನಗನ್ನಿಸೋದು. ಏನು ಅಂತಂದರೆ, ಯಾವುದೇ ಒಂದು ನೀವು ಧಾರ್ಮಿಕ ಆಚರಣೆಗಳ ಬಗ್ಗೆ ಮಾತಾಡಬೇಕಿದ್ರೆ ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಏನು ಅಂತ ಕೇಳ್ತಾರೆ. ಸರಿ, ವೈಜ್ಞಾನಿಕ ಹಿನ್ನೆಲೆ ಪ್ರತಿಯೊಂದಕ್ಕಿದೆ. ಈಗ ಯಜ್ಞಯಾಗಾದಿಗಳನ್ನು ಮಾಡಿದ್ರೆ ಅಲ್ಲಿ ಬಳಸುವಂತಹ ಹೋಮದ್ರವ್ಯಗಳು, ಸಮಿತಿಗಳ ಬಗ್ಗೆ ಕೇಳಿದರೆ ಅದಕ್ಕೆ ವೈಜ್ಞಾನಿಕ ಕಾರಣವನ್ನು ಕೊಡಬಹುದು, ಮತ್ತೊಂದು ಮಗದೊಂದು ಕೊಡಬಹುದು, ಇಲ್ಲ ಅಂತಲ್ಲ. ಆದರೆ ಎಲ್ಲವನ್ನೂ ಕೂಡ ವೈಜ್ಞಾನಿಕ ಕಾರಣ ಅನ್ನುವ ಪದದಿಂದ ಗುರುತಿಸುವುದು ಅದು ಉಚಿತವಾದದ್ದಲ್ಲ ಅಂತ. ಯಾಕೆಂದರೆ ನಮ್ಮ ಮನಸ್ಥಿತಿ ಇರೋದು ವೈಜ್ಞಾನಿಕ ಕಾರಣ ಅಂದರೆ ಏನು ಅಂತ. ಈಗ ಸೈಂಟಿಫಿಕ್ ರೀಸನ್ ಅಂತ ಅವ್ರು ಏನು ಕೇಳ್ತಾರೆ ಅಂತಂದರೆ, ಇದು ಎರಡು ಕೂಡಿಸಿದರೆ 4 ಅಲ್ವಾ, ಅದು ಹೇಗಾಗ್ತದೆ, ಇದು ಹೇಗಾಗ್ತದೆ, ಈ ಲೆಕ್ಕಾಚಾರಗಳಲ್ಲ. ಆದರೆ ನಮ್ಮ ಪರಂಪರೆಯಲ್ಲಿ ಇಂತಹ ವಿಚಾರಗಳನ್ನು ಮೀರಿದ ಸಂಗತಿಗಳು ಅನೇಕ ಇದ್ದಾವೆ. ಅದನ್ನು ಭಾವನೆಗಳಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದೆವು ನಾವು, ಮನಸ್ಸಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದ್ವು. ಯಾಕಂದರೆ ಇವತ್ತು ನಾವು ಬರೀಬೋದು, ಅಲ್ಲ 2 ವಸ್ತುಗಳನ್ನು ಜೊತೆಗಿಟ್ಟು ಒಂದಕ್ಕೊಂದು ಕೂಡಿಸಿ ತೋರಿಸ್ಬೋದು. ಆದರೆ ಮನಸ್ಸು ಅನ್ನೋದನ್ನು ಹೇಳ್ಬೋದು, ಅದನ್ನು ತಂದು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ಅದು ಅನುಭವಕ್ಕೆ ಬರುತ್ತದೆ, ಕಣ್ಣಿಗೆ ಕಾಣಿಸುವುದಿಲ್ಲ, ಅನುಭವಕ್ಕೆ ಬರುತ್ತದೆ. ಹಾಗಾಗಿ ನಮ್ಮಲ್ಲಿ ಭಾವನೆಗಳಿಗೆ ಬೆಲೆ ಕೊಟ್ಟು ಬದುಕಿನೆಲ್ಲ ಭಾರತ ನಮ್ಮದು. ಮನುಷ್ಯನ ಬುದ್ಧಿ ಅಂತ ಹೇಳ್ತಾರೆ. ಈ ತಲೆ ತೋರಿಸ್ಬೋದು, ಆದರೆ ಬುದ್ಧಿಯನ್ನು ತೋರಿಸೋದು ಹೇಗೆ? ಹೃದಯ ತೋರಿಸ್ಬೋದು, ಮನಸ್ಸನ್ನು ತೋರಿಸೋದು ಹೇಗೆ? ಹಾಗಿದ್ರೆ ಕಣ್ಣಿಗೆ ಕಾಣದಂತಹ ಅದೆಷ್ಟೋ ವಿಚಾರಗಳ ಬಗ್ಗೆ ಭಾರತದ ನೆಲದಲ್ಲಿ ಮೌಲ್ಯಯುತವಾದಂಥ ವಿಚಾರಧಾರೆಗಳಿವೆ. ಹಾಗಿದ್ರೆ ಯುಗಾದಿ ಯಾಕೆ ಮಾಡಬೇಕಪ್ಪ, ಪಂಚಾಂಗ ಶ್ರವಣ ಯಾಕೆ ಮಾಡೋದು, ಯುಗಾದಿ ಕಥೆ ಕೇಳೋದು ಯಾಕೆ ಅಂದರೆ, ನಮ್ಮಲ್ಲಿ ಒಂದು ಮಾತಿದೆ. ಏನು ಅಂತಂದರೆ, ಒಳ್ಳೆಯ ಕೇಳುಗ ಮಾತ್ರ ಒಳ್ಳೆಯ ಮಾತುಗಾರನೂ ಆಗಬಲ್ಲ ಅಂತ. ಅಂದರೆ ನಾವು ಒಳ್ಳೆಯ 4 ಮಾತುಗಳನ್ನು ಆಡಬೇಕಿದ್ರೆ ಅನೇಕರ ಒಳ್ಳೆಯ ವಿಚಾರಧಾರೆಗಳನ್ನು ಕೇಳಬೇಕು. ಹಾಗೆ ಈ ಪ್ರಶ್ನೆ ತಪ್ಪಲ್ಲ, ಯಾಕೆ ಕೇಳಬೇಕು ಅನ್ನುವ ಪ್ರಶ್ನೆ ತಪ್ಪಲ್ಲ. ಆದರೆ ಆ ಪ್ರಶ್ನೆಯ ಮೂಲಕ ಮಾಡುವ ವಿಡಂಬನೆ ತಪ್ಪಷ್ಟೇ. ಯಾಕಂದರೆ ನಮ್ಮಲ್ಲಿ ಇವತ್ತೇನಾಗಿದೆ ಅಂತಂದರೆ, ದೇವರು, ಧರ್ಮ, ಈ ಬ್ರಾಹ್ಮಣ್ಯ, ವೇದ, ಪರಂಪರೆ, ಮಂತ್ರ, ಆಧ್ಯಾತ್ಮಿಕ ಚಿಂತನೆಗಳು, ಸ್ವಾಮೀಜಿಯವರು, ಮಠ ಮಂದಿರ, ಇದನ್ನೆಲ್ಲ ಈ ಕಾಲದಲ್ಲಿ ಬೆಳೀತಿರುವ ಮಕ್ಕಳು ಸಂದೇಹದ ದೃಷ್ಟಿಯಿಂದ ನೋಡುವಂಥ ವಾತಾವರಣ ಕ್ರಿಯೇಟ್ ಆಗಿದೆ. ಯಾಕಾಯಿತು ಅಂತ ಕೇಳಿದರೆ, ಅಲ್ಲೆಲ್ಲೋ ಎಡವಟ್ಟಗಳಾಗಲಿಲ್ಲ ಅಂತ ನನ್ನ ವಾದ ಅಲ್ಲ. ಆದರೆ ಎಲ್ಲೋ ಒಂದು ಕಡೆಯಲ್ಲಾಗುವ ಪುಟ್ಟ ವ್ಯತ್ಯಾಸ ಆ ಇಡೀ ಪರಂಪರೆಯನ್ನೇ ಅಲ್ಲೋಲ ಕಲ್ಲೋ ಮಾಡುವಂಥ ವಾತಾವರಣ ನಿರ್ಮಾಣ ಆದದ್ದು ಯಾಕೆ ಅಂತಂದರೆ, ಇವತ್ತಿನ ಸಾಮಾಜಿಕ ಜಾಲತಾಣಗಳ ವ್ಯವಸ್ಥೆ, ಮಕ್ಕಳ ಮನಸ್ಸಿಗೆ ನಾವು ಪದೇ ತುಂಬುತ್ತಾ ಇದ್ದೇವೆ. ಬಂತಲ್ಲ ಇವತ್ತು ಮನುಷ್ಯ ಬೆಳೀತಾ 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 ಎಲ್ಲಿವರೆಗೆ ಬಂದ, AI ವಿಡಿಯೋದ ತನಕ ಬಂದಿದ್ದಾನೆ. ಈಗ ಬಂದಾಗ ಅವನಿಗೇನು AI ವಿಡಿಯೋಗೆ ಅದು ಏನು ಹೇಳ್ತದೆ ಮಾಡ್ತದೆ. ಅದಕ್ಕೆ ಯುಗಾದಿಯ ಸಂಭ್ರಮ, ಪಾಯಸ ಮಾಡಲಿಕ್ಕೆ ಅದಕ್ಕೆ ಗೊತ್ತಿಲ್ಲ, ಪಾಯಸದ ಕಥೆನೇ ಹೇಳ್ತದೆ ಅದು. ಹೀಗೆ ನಾವು ಬಂದಾಗ ನಮಗೇನು ಅನ್ನಿಸ್ತು ಅಂದರೆ, ಎಲ್ಲವೂ ಅಲ್ಲಿಗೆ ಮಾಡಿದರೆ ಸಾಕು ಅಂತ. ಇವತ್ತು ಭಾವನೆಗಳಿಗೆ ಬೆಲೆ ಉಂಟು ಸತ್ಯ, ಆದರೆ ಕೆಲವೊಂದನ್ನು ಮಾಡಬಾರ್ದು. ಈಗ ಉದಾಹರಣೆಗೆ ಮನೆಯಲ್ಲಿ ಗೋಪ್ರವೇಶ ಮಾಡಬೇಕು, ಇಲ್ಲ ಗೋಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಎಲೆಕ್ಟ್ರಾನಿಕ್ ಗೊಂಬೆ ತಂದಿಟ್ಟು ದನದ ಗೊಂಬೆಯನ್ನು ಮನೆಯೊಳಗೆ ಹರಿಯೋ ಬಿಟ್ಟರೆ ಅದರಿಂದ ಏನು ಫಲ? ಹಾಗಿದ್ರೆ ಗೋವನ್ನು ಪ್ರವೇಶ ಮಾಡಬೇಕಿದ್ರೆ ಅದರ ಹಿನ್ನೆಲೆ ಇರುವ ಆಶಯ ಏನು ಅಂತ ಹೇಳಿದ್ದಾರೆ. ಗೋವಿನ ಮಾಹಾತ್ಮ್ಯವನ್ನು ನಮ್ಮಲ್ಲಿ ಹೇಳಿದ್ದಾರೆ. ಆ ಮಾಹಾತ್ಮ್ಯವನ್ನು ಕಳೆದುಕೊಂಡು ನಾವು ಮನೆಯೊಳಗೆ ಗೊಂಬೆ ಓಡಿಸುವುದರಿಂದ ಆ ಪ್ರತಿಫಲ ಆಗುವುದಿಲ್ಲ. ಒಂದು ವೇಳೆ ಗೊಂಬೆಯನ್ನು ಓಡಿಸುವುದರಿಂದ ಪ್ರತಿಫಲ ಬರ್ತದೆ ಅಂತ ಹೇಳುವುದಾದರೂ ಅದನ್ನು ಮಾಡಬೇಕಾದದ್ದು ಹೇಗೆ, ಯಾವುದರಿಂದ ಅಂತ ಹೇಳಿದ್ದಾರೆ. ಪ್ಲಾಸ್ಟಿಕ್ಕಿನ ಗೊಂಬೆ ಓಡಿಸಲಿಕ್ಕೆ ಹೇಳಿದ್ದಲ್ಲ. ಈಗ ಗೋದಾನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದೇ ಇದ್ದರೆ ಬೆಳ್ಳಿಯ ಗೋವನ್ನು ದಾನ ಮಾಡಿ ಅಂತ ಹೇಳ್ತಾರೆ. ಪ್ರತ್ಯಕ್ಷ ದೇವರನ್ನು ಕಂಡು ಪೂಜೆ ಮಾಡಲಿಕ್ಕೆ ಆಗದೇ ಇದ್ದರೆ ಯಾವ ಮಾಧ್ಯಮಗಳಿಂದ ದೇವರ ಬಿಂಬಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ಕಾರಣ ಇದೆ, ಹೇಳಿ, ಅದಕ್ಕೆ ಕಾರಣ ಇದೆ. ಹಾಗೆ ಈ ಪಂಚಾಂಗ ಶ್ರವಣ ಯಾಕೆ ಮಾಡಬೇಕು, ಯುಗಾದಿಯ ಬಗ್ಗೆ ಯಾಕೆ ಕಥೆ ಕೇಳಬೇಕು ಅಂತಂದರೆ, ನಮ್ಮಲ್ಲಿ ಈ ಪಂಚಾಂಗ ಅದು ಯಾವುದೋ ಒಂದು ಸುಮ್ಮನೆ ಧಾರ್ಮಿಕವಾದ ಮೂಢನಂಬಿಕೆ ಅಲ್ಲ, ಅದು ಈ ನೆಲದ ಮೂಲ ನಂಬಿಕೆ. ಇನ್ನೊಂದು ಅದಕ್ಕೊಂದು ಶಾಸ್ತ್ರದ ಆಧಾರ ಇದೆ. ಈ ಪಂಚಾಂಗ ಸತ್ಯ ಅಂತ ನಮಗೆ ಗೊತ್ತಾಗೋದು ಯಾವಾಗ ಅಂತಂದರೆ, ಯಾವ ವಿಜ್ಞಾನದ ನಮ್ಮ ಸಂಶೋಧನೆಗಳು ಸೂರ್ಯ ಚಂದ್ರಾದಿ ಗ್ರಹಣಗಳನ್ನು ಉಲ್ಲೇಖ ಮಾಡುತ್ತವ,
ಈ ಪಂಚಾಂಗ ಕರ್ತರು ಅದನ್ನು ಮೊದಲೇ ಲೆಕ್ಕಾಚಾರ ಮಾಡಿ ಹೇಳಿರ್ತಾರೆ. ಅದು ಇವತ್ತಲ್ಲ, ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅದಕ್ಕೆ. ಹಾಗೆ ಗ್ರಹಗಳ ಚಲನೆಯ ಆಧಾರದ ಮೇಲೆ ಈ ಪ್ರಕೃತಿಯ ಮೇಲೆ ಉಂಟಾಗಬಹುದಾದಂಥ ಪರಿಣಾಮಗಳೇನು, ಜನಜೀವನದ ಮೇಲೆ ಆಗಬಹುದಾದಂತಹ ವ್ಯತ್ಯಾಸಗಳೇನು, ಇದು ಎಲ್ಲವನ್ನೂ ಕೂಡ ಪಂಚಾಂಗ ಶ್ರವಣದ ಮೂಲಕ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯನ್ನು ಪ್ರವೇಶ ಮಾಡಿದಾಗ ಆ ರಾಶಿಗೆ ಸಂಬಂಧಪಟ್ಟಂಥ ಅಧಿಪತಿಗಳು ಯಾವ ಫಲವನ್ನು ಈ ಜಗತ್ತಿನಲ್ಲಿ ಕೊಡ್ತಾರೆ, ಅದರಿಂದ ಜನಜೀವನ ಹೇಗೆ ಸಾಗುತ್ತದೆ, ಈ ಕುರಿತಾಗಿ ನಾವು ಎಚ್ಚೆತ್ತುಕೊಳ್ಳಬೇಕಾದದ್ದು ಹೇಗೆ, ಇಂತಹ ವಿಚಾರಗಳನ್ನು ಹೇಳುವುದರ ಜೊತೆಗೆ ಮನುಷ್ಯನನ್ನು ಜಾಗೃತರನ್ನಾಗಿಸಲಿಕ್ಕೆ ಪಂಚಾಂಗ ಶ್ರವಣ ಇರೋದು. ಯಾಕೆ ಅಂತಂದರೆ ನಮಗೊಂದು ಗೊತ್ತಿರಬೇಕು, ಈಗ ನಾಡದು ಆದಿತ್ಯವಾರ ಬಂತು ಅಂತ ಗೊತ್ತಿರುವುದರಿಂದ ಮನುಷ್ಯ ನಾಳ್ದು ನನ್ನ ಏನು ಕೆಲಸ ಮಾಡಬಹುದು ಅಂತ ಮಾನಸಿಕವಾಗಿ ತಯಾರಾಗ್ತಾನೆ. ನಾಡ್ದು ಆದಿತ್ಯವಾರ ಬರ್ತದೆ, ನಮ್ಗೆ ಗೊತ್ತಿದೆ. ನಾಡೀಗ ಬೆಳಗಾದರೆ ಇನ್ನು ಮಧ್ಯಾಹ್ನ ಆಗ್ತಾ ಬಿಸಿಲು ಬರ್ತದೆ, ನಮ್ಗೆ ಗೊತ್ತಿದೆ. ಪೂರ್ವ ಸಿದ್ಧತೆಗಳನ್ನು ನಾವು ಮಾಡ್ಬೋದು. ರಾತ್ರಿ ಆಗ್ತದೆ, ಚಳಿ ಆಗ್ತದೆ, ಏನು ಸಿದ್ಧತೆ ಬೇಕಾದ್ರೆ ಮಾಡ್ಕೊಳ್ಬೋದು. ಹೀಗೆ ಒಂದು ಸಂವತ್ಸರ ಬಂದಾಗ ಈ ಕಾಲದ ಪರಿಣಾಮದಿಂದ ಏನೇನು ವ್ಯತ್ಯಾಸಗಳಾಗ್ತವೆ ಈ ವರ್ಷದಲ್ಲಿ ಅಂತ ನಮ್ಮ ಮನಸ್ಸಿಗೆ ಬಂದಾಗ ನಾವು ಮಾನಸಿಕವಾಗಿ ಅದನ್ನು ಎದುರಿಸೋದಕ್ಕೆ ಸಿದ್ಧರಾಗಿ ನಿಲ್ಲಬೇಕು. ನಮ್ಮಲ್ಲಿ ಎಲ್ಲವೂ ಕೂಡ ಮನುಷ್ಯನನ್ನು ಮಾನಸಿಕವಾಗಿ ಸಿದ್ಧನನ್ನಾಗಿಸಿ ಮುಂದಿನ ಕರ್ತವ್ಯಗಳಲ್ಲಿ ತೊಡಗುವ ಹಾಗೆ ಮಾಡಿದ್ದು. ಅದು ನೀವು ದೇವರ ಪೂಜೆ ತೆಕ್ಕೊಳ್ಳಿ, ದೈನಂದಿನ ಕರ್ತವ್ಯಗಳು ತೆಕ್ಕೊಳ್ಳಿ, ಯಾವುದಾದರೂ ಸರಿಯೇ. ದೇವರ ಪೂಜೆ ಮಾಡಲಿಕ್ಕೆ ಶುರು ಮಾಡಿದ ತಕ್ಷಣ ಶ್ರೀ ಗುರುಭ್ಯೋ ನಮಃ ಆಚಮನ ಪ್ರಾಣಾಯಾಮ ಅಂತಾರೆ. ಯಾಕಂದರೆ ಮುಂದೆ ಕಾರ್ಯಕ್ರಮಗಳಿಗೆ ತೊಡಗುತ್ತಾನವ, ಮುಂದೆ ಹಂತ ಹಂತವಾಗಿ ಬೆಳಗುತ್ತೇನೆ ಅಂತ. ಬಂದು ನೇರ ಆರತಿ ಮಾಡೋ ಕ್ರಮ ಇಲ್ಲ ನಮ್ಮಲ್ಲಿ. ಹಾಗೆಯೇ ನಮಗೆ ಬೆಳಗಾದಾಗ ಭೂಮಿಯ ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿ ಭೂಮಿಗೆ ಇಳಿಯುವುದು, ಒಂದು ಹೆಜ್ಜೆ ಇಟ್ಟವ ದೇವರನ್ನು ನೋಡ್ತಾನೆ, ಪ್ರಕೃತಿಯನ್ನು ನೋಡ್ತಾನೆ, ದೈನಂದಿನ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾನೆ. ಹಂತ ಹಂತವಾಗಿ ಮಾನಸಿಕವಾಗಿ ಸಿದ್ಧನಾಗ್ತಾ ಬದುಕನ್ನು ಎದುರಿಸುವಂತಹ ಪ್ರಕ್ರಿಯೆ. ಇದಕ್ಕೆ ಒಂದು ದೈವಿಕವಾದಂತಹ ಸ್ಪರ್ಶವನ್ನು ಕೊಟ್ಟು ಹಿರಿಯರು ಬಹಳ ಚೆನ್ನಾಗಿ ಪಂಚಾಂಗ ಶ್ರವಣವನ್ನು ಮತ್ತು ಯುಗಾದಿಯ ಕಥೆ ಮಹಾತ್ಮ್ಯಗಳನ್ನು ಹೇಳುವಂತಹ ವಿಧಾನಗಳನ್ನು ನಿರೂಪಿಸಿದ್ದಾರೆ. ಇನ್ನೊಂದು ವಿಶೇಷ ಏನು ಅಂದರೆ, ನಮ್ಮಲ್ಲಿ ಅನೇಕರಿಗೆ ಒಂದು ಪ್ರಶ್ನೆ ಇರ್ತದೆ, ನೀವು ಚೌತಿ ಬಂದರೆ ಗಣಪತಿ ದೊಡ್ಡವನು ಅಂತ ಹೇಳೋದು, ನವರಾತ್ರಿ ಬಂದರೆ ದುರ್ಗೆ ದೊಡ್ಡವಳು ಅಂತೀರಿ, ಶಿವರಾತ್ರಿ ಬಂದರೆ ಅವನೇ ದೊಡ್ಡವನು, ಇನ್ನು ಜನ್ಮಾಷ್ಟಮಿ ಬಂದರೆ ಕೃಷ್ಣನಿಗಿಂತ ಮಿಗಿಲೇ ದೇವರೇ ಇಲ್ಲ ಅಂತ ಮಾತಾಡ್ತೀರಿ. ಯಾವ ದೇವರಿಗೆ ಸಾಮರ್ಥ್ಯ ಉಂಟು ಅಂತ. ಇದೆಲ್ಲ ಏನು ಅಂತಂದರೆ, ನಮ್ಮ ಜೀವನವನ್ನು ನಾವು ಉದ್ಧಾರ ಮಾಡಿಕೊಳ್ಳುವುದಕ್ಕೆ ದೇವರನ್ನು ಮಾಧ್ಯಮವಾಗಿರಿಸಿಕೊಂಡು ದೇವರ ಬೇರೆ ಬೇರೆ ರೂಪಗಳ ಬಗ್ಗೆ ಮಾಹಾತ್ಮ್ಯದ ಕಥೆಗಳನ್ನು ಹೇಳಿ ನಮ್ಮ ಬದುಕನ್ನು ರೂಪಿಸುವುದಕ್ಕೆ ತೋರಿದ ದಾರಿಯೇ ಹೊರತು ಇದರಲ್ಲಿ ಮತ್ತೆ ಇಲ್ಲ. ಇದನ್ನೇ ವಿಜ್ಞಾನ ಅಂತ ಹೇಳಿದ್ದು. ವಿಶೇಷವಾದ ಜ್ಞಾನ ವಿಜ್ಞಾನ, ಅದು ಹೊರತು ಅಣುವಾಂಬ ಹುಡುಕುವುದೇ ವಿಜ್ಞಾನ ಅಲ್ಲ. ಆದ್ದರಿಂದ ಅಂತಹ ಕಲ್ಪನೆಗಳಿಂದ ಹೊರಗೆ ಬಂದು ಮಾನವೀಯತೆಗೆ ಬೆಲೆ ಕೊಟ್ಟು ಪ್ರಕೃತಿಯನ್ನು ಪ್ರೀತಿಸಿ ಸಂಬಂಧಗಳನ್ನು ಗೌರವಿಸಿ ಆ ಬದುಕಿನ ದಾರಿಯನ್ನು ಸುಗಮವಾಗಿಸುವುದಕ್ಕೆ ನಮ್ಮ ಈ ಹಬ್ಬ ಹರಿದಿನಗಳಿರುವುದು, ಅದರ ಮಹಾತ್ಮ್ಯಗಳಿರುವುದು, ಅದರ ಕಥೆಗಳಿರುವುದು ಆ ಕಾರಣಕ್ಕೆ. ಯುಗಾದಿ ಫಲವನ್ನು ಯಾಕೆ ಕೇಳಬೇಕು ಎನ್ನುವ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿತು ಅಂತ ಕಾಣ್ತದೆ. ಅದರ ಜೊತೆಗೆ ಪಂಚಾಂಗ ಶ್ರವಣದ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ಹೇಳಿದರು. ಪಂಚಾಂಗ ಶ್ರವಣದ ಬಗ್ಗೆ ಹೇಳಿದರೆ ನೀವು ಈ ಪಂಚಾಂಗ ಶ್ರವಣವನ್ನು ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಮಾಡುವಾಗ ಹೇಳ್ತಾರೆ ಮನೆ ಮಂದಿ ಎಲ್ಲ ಇರಬೇಕು, ಮನೆ ಯಜಮಾನ ಪಂಚಾಂಗಕ್ಕೆ ಪೂಜೆ ಮಾಡಿ ಎಲ್ಲವನ್ನು ಮಾಡಬೇಕು ಅಂತ ಹೇಳಿದರು. ಅದರ ಹಿಂದಿರುವಂತಹ ಒಂದಷ್ಟು ವಿಚಾರವನ್ನು ಹೇಳ್ಬೋದು. ಯಾಕೆ ಹೇಳಿದರೆ ಮನೆ ಮಂದಿ ಎಲ್ಲ ಬೇಕು ಅನ್ನುವ ವಿಚಾರ ಬಂದಾಗ ಹಬ್ಬ ಅಂತ ಹೇಳಿದರೆ ಎಲ್ಲರೂ ಜೊತೆ ಸೇರಬೇಕು ಅಂತ ಹೇಳೋದು. ವರ್ಷದ ಆರಂಭವೂ ಹೌದು. ಆದ್ದರಿಂದ ನಮಗೆ ಒಂದು ಕಲ್ಪನೆ ಉಂಟು, ನಾವು ಹೊಸ ವರ್ಷ ಅಂತ ಹೇಳಿದ ತಕ್ಷಣ ಹಿಂದಿನ ದಿವಸ ನಮ್ಮ ತಲೆಯಲ್ಲಿ ಬರ್ತದೆ, ನಾಳೆ ಹೊಸ ವರ್ಷ, ಅದರಿಂದ ನಾನೇನು ತಪ್ಪು ಮಾಡಬಾರ್ದು, ನಾನು ಹೀಗೆ ಇರಬೇಕು ಹಾಗೇ ಇರಬೇಕು ಅಂತ ಹೇಳ್ಕೊಂಡು ನಮಗೆ ಆದಂಥ ಒಂದು ಚೌಕಟ್ಟನ್ನು ಹಾಕ್ಕೊಂಡಿರ್ತೇವೆ. ಆ ಒಂದು ನಮ್ಮ ಈಗಿನ ಕಲ್ಪನೆಗೂ ಹಿಂದೆ ಎಲ್ಲರೂ ಕೂತು ಆ ಪಂಚಾಂಗ ಶ್ರವಣವನ್ನು ಕೇಳಬೇಕು ಅನ್ನುವ ಆ ಒಂದು ಹಿರಿಯರ ಆಶಯ ಅಥವಾ ಅವರ ಒಂದು ಆಲೋಚನೆಗೂ ಏನು ಸಂಬಂಧ ಉಂಟು ಅಂತ ಹೇಳ್ಕೊಂಡು. ಯಾಕೆಂದರೆ ಎಲ್ಲರಿಗೂ ಸಹ ಸಮಯದ ಅಭಾವ ಇರೋದ್ರಿಂದ ಶ್ರವಣ ಮಾಡುವಾಗ ಇರುವವರ ಸಂಖ್ಯೆ ಕಡಿಮೆ, ಏನು ಮಾಡಬೇಕಲ್ಲ ಅಂತ ಹೇಳ್ಕೊಂಡು ಹಿರಿಯರು ಮಾಡ್ತಿರ್ತಾರೆ. ಅದರಿಂದ ಯಾಕೆ ಹಿರಿಯರು ಕಿರಿಯರು ಎಲ್ಲರೂ ಬೇಕು ಅಂತ. ವೀಕ್ಷಕರೇ, ಇಲ್ಲಿ ಒಂದು ಸಂಗತಿಯನ್ನು ಹೇಳಬೇಕು ನಾನು. ವಿಷಯ ಏನು ಅಂತಂದರೆ, ನಮ್ಮಲ್ಲಿ ಇವತ್ತು ಯಾವುದಕ್ಕೂ ಸಮಯ ಇಲ್ಲ ಅಂತ ನಾವು ಮಾತನಾಡ್ತಿರ್ತೇವೆ. ಧರ್ಮಸ್ಥಳದ ಹೆಗ್ಗಡೆ ಅವರೊಂದು ಮಾತು ಹೇಳ್ತಾರೆ ಯಾವಾಗಲೂ, ಯಾರಿಗೆ ತುಂಬ ಕೆಲಸ ಇರ್ತದೋ ಅವನಿಗೆ ತುಂಬ ಸಮಯವೂ ಇರುತ್ತದೆ, ಯಾರಿಗೆ ಕೆಲಸವೂ ಇರೋದಿಲ್ಲೋ ಅವನಿಗೆ ಸಮಯವೂ ಇರೋದಿಲ್ಲ ಅಂತ. ವಾಸ್ತವ ಏನು ಅಂತಂದರೆ, ನಿರಂತರವಾಗಿ ಕ್ರಿಯಾಶೀಲನಾದವ ಅವನು ದಿನದ 24 ಗಂಟೆಗಳನ್ನು 48 ಗಂಟೆ ಮಾಡಬೇಕು ಅಂತ ಪೂಜ್ಯರು ಯಾವತ್ತು ಹೇಳ್ತಿರ್ತಾರೆ. ಅದನ್ನು ವಿಷಯ ಏನು ಅಂತಂದರೆ, ಏಕಕಾಲಕ್ಕೆ ಅನೇಕ ಆಯಾಮಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದು.
ಇವತ್ತು ಪಂಚಾಂಗ ಶ್ರವಣ ಮಾಡಿದಾಗ ಪಂಚಾಂಗ ಕೇಳಲಿಕ್ಕೆ ಪುರುಸೊತ್ತಿಲ್ಲ ಅಂತ ಹೇಳೋದು ಅದು ಯಥಾರ್ಥ ಅಲ್ಲ. ಯಾಕೆ ಅಂತಂದರೆ ಸಮಯವನ್ನು ಹೊಂದಿಸಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ. ಕೃಷ್ಣ ಅದಕ್ಕೆ ಹೇಳಿದ್ದು ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ. ಅಂದರೆ ನಾನು ಮಾಡಬೇಕು ಅಂತ ತನ್ನನ್ನು ನಿರ್ಬಂಧಿಸಿಕೊಳ್ಳುವುದಕ್ಕೂ ನನಗೆ ಪುರುಸೊತ್ತಿಲ್ಲ ಅಂತ ಕೈ ಚೆಲ್ಲುವುದಕ್ಕೂ ಮನಸ್ಸು ಕಾರಣ ಆಗೋದು. ಆದ್ದರಿಂದ ನಾವೇನು ಮಾಡಬೇಕು ಅಂತಂದರೆ ಇವತ್ತು ಪಂಚಾಂಗ ಶ್ರವಣ ಮನೆಗಳಲ್ಲಿ ನಡೆಯದೇ ಇದ್ದರೂ ಕೆಲವು ಶ್ರೋತ್ರಿಯರ ಮನೆಗಳಲ್ಲಿ ನಡೆಯಬಹುದು. ಉಳಿದಂತೆ ಸಾರ್ವಜನಿಕ ವಲಯದಲ್ಲಿ ಎಲ್ಲರಿಗೂ ಪಂಚಾಂಗದ ಬಗ್ಗೆ ಗೊತ್ತಿರಬೇಕು ಅಂತಿಲ್ಲ. ಯಾಕಂದರೆ ಪಂಚಾಂಗ ಶ್ರವಣ ಮಾಡಲಿಕ್ಕೆ ಅದನ್ನು ಬರೀಲಿಕ್ಕೆ ಅದರದ್ದೇ ಒಂದು ಪರಂಪರೆ ಇದೆ. ಹಾಗಂತ ಗೊತ್ತಿಲ್ಲದೆ ಇರೋದು ಅವರ ದೋಷ ಅಲ್ಲ, ಅದು ನಡೆದು ಬಂದದ್ದು ಹಾಗೆ. ಯಾರಿಗೆ ಪಂಚಾಂಗ ಶ್ರವಣ ಮಾಡುವ ಕ್ರಮ ಇಲ್ಲವೋ ಅವರಿಗೆ ಪಂಚಾಂಗದ ಬಗ್ಗೆ ಗೌರವ ಇಲ್ಲ ಅಂತ ಅರ್ಥ ಅಲ್ಲ. ಅವರು ಅದೇ ಪಂಚಾಂಗದ ಆಧಾರದ ಮೇಲೆ ಸಂಕ್ರಮಣವನ್ನು ಆಚರಣೆ ಮಾಡ್ತಾರೆ, ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಾರೆ, ಗ್ರಹಣನ ಆಚರಣೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಹಾಗಿದ್ರೆ ಈ ಪಂಚಾಂಗ ಶ್ರವಣವನ್ನು ದೇವಸ್ಥಾನಗಳಲ್ಲೂ ಆರಂಭ ಮಾಡಿದ್ದಾರೆ, ದೇವಸ್ಥಾನ ಮಾಡುತ್ತಾರೆ. ಇದನ್ನು ಸಮಯ ಹೊಂದಿಸಿಕೊಂಡು ನಾವು ಕೇಳಬೇಕು. ಯಾಕೆ ಅಂತ ಕೇಳಿದರೆ, ಈಗ ಮನೆಯಲ್ಲಿ ಮನೆ ಮಂದಿ ಮಾತ್ರ ಇರ್ತಾರೆ, ಊರಿನ ಜನ ಎಲ್ಲ ಸೇರ್ತಾರೆ. ಈ ಪಂಚಾಂಗ ಶ್ರವಣ ಮಾಡ್ತಾ ಹೋಗುವಾಗ ಇವತ್ತಿನ ಪಂಚಾಂಗ ಶ್ರವಣ ಹೇಗಿರ್ತದೆ ಅಂತ ಕೇಳಿದರೆ, ನಾವು ಚೈತ್ರಾದಿ ಮಾಸಗಳನ್ನು ಅಲ್ಲಿ ಹೇಳ್ತಾ ಬಂದರೆ, ಮೇಷಾದಿ ಸಂಕ್ರಮಣಗಳ ಕಥೆಯನ್ನು ಹೇಳ್ತಾ ಬಂದರೂ ಕೂಡ ಪ್ರಚಲಿತವಾಗಿ ರೂಢಿಯಲ್ಲಿರುವಂಥ ಜನವರಿ ಫೆಬ್ರವರಿ ತಿಂಗಳುಗಳ ಲೆಕ್ಕಾಚಾರವನ್ನು ಕೂಡ ಅಲ್ಲಿ ನಮಗೆ ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆಗ ಏನಾಗ್ತದೆ ಅಂತ ಕೇಳಿದರೆ, ಊರಿನ ಜನ ಸೇರಲಿ ಮನೆ ಮಂದಿ ಇರಲಿ, ಯಾವ ಕಾಲದಲ್ಲಿ ಯಾವ ಹಂತದಲ್ಲಿ ನಮ್ಮ ಊರಿನ ಜಾತ್ರೆ ಬರ್ತದೆ, ನಮ್ಮ ಮನೆಯ ದೇವರುಗಳ ಆರಾಧನೆ ಯಾವಾಗ ಬರ್ತದೆ, ಈ ಎಲ್ಲ ಕಲ್ಪನೆಗಳು ಅಲ್ಲಿ ಅನಾವರಣಗೊಳ್ತಾ ಹೋಗುತ್ತವೆ. ಮತ್ತು ಸಮಷ್ಟಿಯಾಗಿ ಈ ಒಂದು ಯುಗಾದಿಯನ್ನು, ಈ ಒಂದು ವರ್ಷವನ್ನು ನಾವು ಹೇಗೆ ಎದುರಿಸಬಹುದು ಅಥವಾ ಅದನ್ನು ಹೇಗೆ ಸ್ವೀಕಾರ ಮಾಡಬಹುದು ಅನ್ನುವುದಕ್ಕೆ ಒಂದು ಮಾನಸಿಕವಾದಂತಹ ಸಿದ್ಧತೆ ಅಲ್ಲಿ ಆಗ್ತದೆ. ಅದಕ್ಕಿಂತ ವಿಶೇಷವಾಗಿ ಆ ಯುಗಾದಿ ಅದು ಬಹಳ ಮಾರ್ಮಿಕವಾದ ಸಂಗತಿ. ಯಾಕೆ ಅಂತ ಕೇಳಿದರೆ, ನಾವು ಪಂಚಾಂಗ ಶ್ರವಣ ಮಾಡ್ತಾ ಹೋದಾಗ ನಮ್ಗೆ ಅರ್ಥ ಆಗ್ತದೆ. ಅಲ್ಲಿ ಕೆಲವು ಫಲಗಳನ್ನು ಹೇಳುವಾಗ ನಮ್ಮ ದೇಶಕ್ಕೆ ಎಂಥ ಸಮೃದ್ಧಿ ಬಂತು ಅಂತ ಎಣಿಸಿ ಮೈ ರೋಮಾಂಚನ ಆಗ್ತದೆ ನಮಗೆ. ಅಲ್ಲಿ ರಾಜನನ್ನು ಸಂಕೇತಿಸುವುದರ ಮೂಲಕವಾಗಿ ರಾಜಕೀಯ ವ್ಯಕ್ತಿ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲುತ್ತಾರೆ. ಪ್ರಕೃತಿ ವಿಕೋಪಗಳ ಮಳೆ ಗಾಳಿ ಇದರ ಬಗ್ಗೆ ಹೇಳ್ತಾ ಪ್ರಕೃತಿ ವಿಕೋಪ ಪ್ರಕೃತಿಯ ಸಮೃದ್ಧಿಯ ಬಗ್ಗೆ ಬೆಳಕು ಚೆಲ್ಲುತ್ತಾರೆ. ಇದನ್ನೆಲ್ಲ ಕೇಳಿದಾಗ ಹೀಗಾಗುತ್ತದೆ ಅಂತ ನಮಗನ್ನಿಸ್ತದೆ. ಆಗ ದೇವರ ಸನ್ನಿಧಾನದಲ್ಲಿ ಪಂಚಾಂಗ ಶ್ರವಣ ಮಾಡಿದ್ರೆ, ಏನು ಪಂಚಾಂಗ ಶ್ರವಣದಲ್ಲಿ ಒಳ್ಳೆಯ ಫಲಗಳನ್ನು ಹೇಳಿದ್ದಾರೆ ಅದಕ್ಕೆ ನಾವು ಭಗವಂತನಿಗೆ ಕೃತಜ್ಞತೆ ಹೇಳಬಹುದು. ಇಲ್ಲ ಏನು ಆಪತ್ತು ಬರ್ತದೆ ಅಂತ ಹೇಳಿದ್ದಾರೆ, ಭಗವಂತ ಫಲದಲ್ಲಿ ಹೀಗಿದೆ, ಆ ದೋಷಗಳು ಬಾರದಂತೆ ಕಾಪಾಡು ಅಂತ ನಾವು ಸಮಷ್ಟಿಯಾಗಿ ಪ್ರಾರ್ಥಿಸಬಹುದು. ಇಲ್ಲಿ ಒಂದು ಮಾತು ನೆನಪಿಸಬೇಕು ನಾನೇನು ಅಂದರೆ, ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಒಂದು ಮಾತು ಹೇಳಿದ್ರು ಮೊನ್ನೆ. ಒಬ್ಬ ಕಲಾವಿದ ರಂಗವನ್ನು ಪ್ರವೇಶ ಮಾಡುವಾಗ ಅವನಿಡುವ ಹೆಜ್ಜೆಗಳು ಅದು ತಾಳಕ್ಕೆ ಸರಿಯಾಗಿ ಲಯಬದ್ಧವಾಗಿರಬೇಕು. ಅಲ್ಲಿಗೆ ಹೋಗುವಾಗಲೇ ಹೆಜ್ಜೆ ತಪ್ಪಿದರೆ ನಾಟ್ಯ ಪೂರ ಹಾಳಾಗುತ್ತದೆ. ಹಾಗೆಯೇ ನಿಮ್ಮ ವರ್ಷದ ಆರಂಭದ ದಿನ ಏನಿದೆ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿದರೆ ವರ್ಷ ಪೂರ್ತಿ ಚೆನ್ನಾಗಿರುತ್ತದೆ. ಅವರು ಕಿವಿ ಮಾತು ಹೇಳಿದ್ದು ಯಾಕೆ ಅಂದರೆ, ಇವತ್ತಿನ ಯುವಜನತೆ ಏನು ಜನವರಿ 1 ಹೊಸ ವರ್ಷ ಅಂತ ತಿಳಿದು ಕುಡಿದು ಅಮಲ್ನಲ್ಲಿ ತೇಲಾಡಿ ಬೀಳ್ತಾರಲ್ಲ, ಆ ವರ್ಷ ಅಂತ ನೀವು ಆಚರಣೆಯನ್ನು ಮಾಡ್ತೀರಿ, ಸರಿ ಮಾಡಿ, ಅದು ಸತ್ಯ ಅಲ್ಲದೆ ನೀವು ಮಾಡ್ತೀರಿ. ಆದರೆ ಮಾಡುವುದನ್ನೇ ನೀವು ತೂರಾಡುತ್ತಾ ಮಾಡಿದರೆ ವರ್ಷ ಪೂರ್ತಿ ತೂರಾಡುವ ಸ್ಥಿತಿ ಬರ್ತದೆ, ಬರಬಾರ್ದು ಅಂತ ಯುವಜನತೆಗೆ ಎಚ್ಚರಿಕೆಯ ಮಾತನ್ನು ಅವರು ಹೇಳಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಭಜನೆಯಲ್ಲಿ 3 ವಿಧ ಅಂತ ಆನೆಗುಂದಿ ಸಂಸ್ಥಾನದ ಸರಸ್ವತಿ ಪೀಠಾಧಿಪತಿ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ಹೇಳಿದರು. ಭಜನೆಯಲ್ಲಿ 3 ವಿಧ ಇರುತ್ತದಂತೆ. ಒಂದು ಕುಣಿತ ಭಜನೆ, ಇನ್ನೊಂದು ಕುಳಿತ ಭಜನೆ, ಇನ್ನೊಂದು ಕುಡಿತ ಭಜನೆ ಅಂತ. ಅವ್ರು ಹೇಳ್ತಾರೆ, ಆಗ ಕೊನೆಯದ್ದೊಂದು ಮಾಡಬಾರದು. ಕುಳಿತ ಭಜನೆ ಆದರೂ ತೊಂದರೆ ಇಲ್ಲ, ಕುಣಿತ ಭಜನೆ ಆದರೂ ಮಾಡಿ, ಕುಡಿತ ಭಜನೆ ಆಗಬಾರದು ಮನುಷ್ಯನಿಗೆ. ಹಾಗಾಗಿ ಅವ್ರು ಯಾವಾಗಲೂ ಹೇಳ್ತಾರೆ, ಜೀವನದ ಮಧ್ಯದಲ್ಲಿ ಮನುಷ್ಯ ಸೋಲುಗಳಲ್ಲಿ ಮುಳುಗಿ ಸತ್ತರೆ ಅಪರಾಧ ಅಲ್ಲ ಅಂತೆ. ಅಂದರೆ ಜೀವನದಲ್ಲಿ ಮಧ್ಯದಲ್ಲಿ ಮುಳುಗಿ ಸತ್ತರೆ ಅಪರಾಧ ಅಲ್ಲ, ಮಧ್ಯದಲ್ಲಿ ಮುಳುಗಿದ್ರೆ ಅಪರಾಧ ಅಲ್ಲ, ಮಧ್ಯದಲ್ಲಿ ಮುಳುಗಿದ್ರೆ ಅಪರಾಧ ಅಂತ. ಅಂದರೆ ಈ ಯುವಜನತೆ ಇವತ್ತು ಏನು ಈ ಹಬ್ಬವನ್ನೆಲ್ಲ ಸಂಭ್ರಮಿಸುವ ರೀತಿ ಇದೆ ಅದು ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ಬಂದದ್ದು. ಈಗ ನಾವು ನೋಡಿದ್ರೆ ಯುವಜನತೆಯ ಆಚರಣೆಗಳು, ಕೆಲವು ದೊಡ್ಡ ದೊಡ್ಡ ಸೇವಾ ಸಂಸ್ಥೆಗಳಲ್ಲಿ ನಾವು ನೋಡ್ತೇವೆ, ಅವು ದೊಡ್ಡ ಕಾರ್ಯಕ್ರಮ ಮಾಡಿ ಆಮೇಲೆ ಮದ್ಯಪಾನದ ವ್ಯವಸ್ಥೆ ಇರುವುದು. ಇದನ್ನೆಲ್ಲ ನಾವು ನೋಡಿದಾಗ ಭಾರತೀಯ ಪರಂಪರೆಯಲ್ಲಿ ಧಾರ್ಮಿಕ ಹಬ್ಬಗಳನ್ನು ಹೇಗೆ ಆಚರಿಸ್ತಾ ಇದ್ದರು ಅಂತಂದರೆ, ಈ ಪಂಚಾಂಗ ಶ್ರವಣ ಮಾಡೋದ್ರ ಮೂಲಕ ಒಳ್ಳೆಯ ವಿಚಾರಗಳನ್ನು ಗ್ರಹಿಸಿ ಬರುವ ಆಪತ್ತುಗಳನ್ನು ಎದುರಿಸುವುದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿ ಒಳಿತು ಕೆಡುಕುಗಳ ಈ ಫಲವನ್ನು ಅನುಭವಿಸುವಲ್ಲಿ ದೇವಕಾರುಣ್ಯವನ್ನು ಬೇಡುವುದಕ್ಕೆ ಪಂಚಾಂಗ ಶ್ರವಣ ಮಾಡಿ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಮಾಡಿ ದೇವರನ್ನು ಪ್ರಾರ್ಥಿಸುವಂಥ ಪ್ರಕ್ರಿಯೆ. ಜೊತೆಗೆ ಆ ಪಂಚಾಂಗವನ್ನು ಪೂಜೆ ಮಾಡಿದ್ರೆ ಆ ಪಂಚಾಂಗ ಅನ್ನುವುದು ಒಂದು ಸಂವತ್ಸರದ ಪ್ರತೀಕವಾಗಿ ಕಣ್ಣ ಮುಂದಿರುತ್ತದೆ. ಹಾಗಾಗಿ ಆ ಸಂವತ್ಸರ ಪೂರ್ತಿ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುವಂತೆ ಭಗವಂತನ ಕಾರುಣ್ಯ ಇರಲಿ ಅಂತ ಪ್ರಾರ್ಥಿಸಲಿಕ್ಕೆ ಆ ಪಂಚಾಂಗ ಶ್ರವಣ ಇರುವುದು. ಹಾಗಾಗಿ ನಾನು ಯುವಜನತೆಯಲ್ಲಿ ವಿನಂತಿ ಮಾಡಿಕೊಳ್ಳೋದು, ಮಕ್ಕಳಲ್ಲಿ ಏನು ಅಂತಂದರೆ
ವಿದ್ಯಾರ್ಥಿಗಳು ಗಮನಿಸಬೇಕು. ಸಾವಿರಾರು ವಿದ್ಯಾರ್ಥಿಗಳ ಜೊತೆ ಮಾತಾಡಿದ ಒಂದು ಸಣ್ಣ ಅನುಭವದ ಆಧಾರದ ಮೇಲೆ ಹೇಳುವುದು, ನಮ್ಮ ಹಿಂದೂ ಧರ್ಮ, ಭಾರತೀಯ ಪರಂಪರೆ ಇದು ಮೂಢನಂಬಿಕೆ ಅಲ್ಲ, ಅನಾಗರಿಕ ಪರಂಪರೆ ಅಲ್ಲ, ಅವೈಜ್ಞಾನಿಕ ಅಲ್ಲ. ವಿಷಯ ಏನು ಅಂತಂದರೆ, ನಮಗೆ ಯಾವುದೋ ವಿಷಯ ಗೊತ್ತಿಲ್ಲ ಅಂದರೆ ಅದು ಜಗತ್ತಿನಲ್ಲಿ ಇಲ್ಲ ಅಂತ ತಾತ್ಪರ್ಯ ಅಲ್ಲ, ಅದಿದೆ, ನಮಗದರ ಬಗ್ಗೆ ಗೊತ್ತಿಲ್ಲ ಅಷ್ಟೇ. ಹಾಗಾಗಿ ಇದರ ಹಿಂದೆ ಭಾವನೆಗಳಿವೆ. ವಿದ್ಯಾರ್ಥಿಗಳು ಗಮನಿಸಬೇಕಾದ್ದೇನು ಅಂತಂದರೆ, ಭಾವವಿಲ್ಲದಂತಹ ಬದುಕು ಬರಡು ಬಂಡೆಯ ಹಾಗೆ. ಹಾಗಾಗಿ ದೇವರು, ಧರ್ಮ, ಆಚರಣೆ, ಈ ಸಂಪ್ರದಾಯಗಳು, ಇದರ ಹಿಂದೆ ಒಂದಷ್ಟು ಭಾವಗಳಿವೆ. ನಮ್ಮನ್ನು ನಾವು ಉನ್ನತೀಕರಿಸಿಕೊಳ್ಳುವುದಕ್ಕೆ ಬೇಕಾದಷ್ಟು ಅವಕಾಶಗಳಿವೆ, ಸಂಬಂಧಗಳನ್ನು ಬೆಸೆಯತಕ್ಕಂತಹ ಸಂಗತಿಗಳಿವೆ. ಈ ಎಲ್ಲ ವಿಚಾರಗಳನ್ನು ಮನದಟ್ಟು ಮಾಡಿಕೊಂಡು ನಾವು ಸಂಭ್ರಮಾಚರಣೆಯನ್ನು ಮಾಡಬೇಕು, ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಬೇಕು. ಇನ್ನೊಂದು, ಹೊಸ ಬಟ್ಟೆ ತೊಟ್ಟು ದೇವಸ್ಥಾನಗಳಿಗೆ ಪ್ರವೇಶ ಮಾಡುವಂಥದ್ದು. ಯುಗಾದಿ ದಿವಸ ದೇವಸ್ಥಾನಕ್ಕೆ ಹೋಗಬೇಕು. ನಾವು ಯಾವ ದಿವಸ ಹೋಗ್ತೇವೆ. ಈಗ ಜಾತ್ರೆಗೆ ಹೋಗುವಾಗಲೂ ಜಾತ್ರೆಯ ಸಂಭ್ರಮ ಅಂತ ಹೋಗುವಂಥ ವರ್ಗ ಒಂದಾದರೆ, ದೇವರನ್ನು ವೈಭವದಿಂದ ಕಾಣಬೇಕು ಅಂತ ಹೋಗುವ ವರ್ಗ ಒಂದು. ಈ ಕೆಲವರು ಹೇಳ್ತಾರೆ, ದೇವಸ್ಥಾನ ತುಂಬ ಜನ ಇರ್ತಾರೆ, ಯಾರು ಹೋಗ್ತಾರೆ ಅಂತ. ಜಾತ್ರೆಗೆ ದೇವರನ್ನ ಯಾಕೆ ಹೋಗಬೇಕು ಅಂದರೆ, ಆ ಜಾತ್ರೆ ದಿನ ದೇವರು ತುಂಬ ವೈಭವದಿಂದ ಇರ್ತಾರೆ. ಆ ವೈಭವನ ಕಣ್ತುಂಬಿಕೊಳ್ಳುವುದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ದು. ಆದರೆ ನಮ್ಮ ಯುವಜನತೆ ಅಂತ ಕೇಳಿದರೆ, ಇಲ್ಲ ಜಾತ್ರೆಯಲ್ಲಿ ತಿರುಗ್ಲಿಕ್ಕೆ ಹೋಗಿದ್ದೇವೆ ಅಂತಾರೆ. ಅದಲ್ಲ, ಜಾತ್ರೆಯ ಸಂಭ್ರಮ, ತಿರುಗಾಟ ಸಂಭ್ರಮಗಳು ಬೇಕು. ಇನ್ನೊಂದು, ವೈಭವದಿಂದ ಕಾಣುವ ದೇವರ ದರ್ಶನ ಬೇಕು, ಅಲ್ಲಿ ಬರುವ ಹಿರಿಯರಿಂದ ಕಾಣುವ ಜೀವನಾನುಭವಗಳು ಬೇಕು. ಹೀಗೆ ಬದುಕಿಗೆ ಬೇಕಾದ ಅಂಶಗಳನ್ನು ಸ್ವೀಕರಿಸುವುದಕ್ಕೆ ನಮ್ಮಲ್ಲಿ ಪಂಚಾಂಗ ಶ್ರವಣದಿಂದ ಮೊದಲುಗೊಂಡು ಬೇರೆ ಬೇರೆ ಆರಾಧನೆಗಳು, ಜಾತ್ರೆ, ಸಡಗರ, ಸಂಭ್ರಮಗಳು ಇರುವುದು. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನು ಅಂದರೆ, ಕೃಷ್ಣ ಒಂದು ಮಾತು ಹೇಳ್ತಾನೆ, ಋತೂನಾಂ ಕುಸುಮಾಕರಹ ಅಂತ. ಋತುಗಳಲ್ಲಿ ವಸಂತ ಋತು ನಾನು ಅಂತ ಹೇಳ್ತಾನೆ. ಅಂದರೆ ಭಗವಂತನೇ ಮೈದಳೆದಂತೆ ಇರುವಂತಹ ಋತು ವಸಂತ ಋತು. ಅದರಲ್ಲಿ ಬರುವ ಯುಗಾದಿ, ಅದರ ವರ್ಷ ಆರಂಭ ನಮ್ಮ ಬದುಕಿಗೆ ಬಹಳ ಸಂಭ್ರಮದ ಆರಂಭ ಅದು, ಮತ್ತು ಬದುಕಿಗೆ ಸುಖವನ್ನು, ಸಂತೋಷವನ್ನು ಕೊಡುವ ಆರಂಭ. ಹಾಗಾಗಿ ಪಂಚಾಂಗ ಶ್ರವಣ ಇದನ್ನು ಯುವಜನತೆ ಬಹಳ ಆಸಕ್ತಿಯಿಂದ ಕೇಳಿಕೊಂಡು ನಮ್ಮದೇ ಆದ ಧರ್ಮದ ತಳಹದಿಯ ಮೇಲೆ ವೈಜ್ಞಾನಿಕ ಚಿಂತನೆಯ ಬದುಕನ್ನು ಕಟ್ಟಬೇಕು. ಅದಕ್ಕೋಸ್ಕರ ಇಂಥದ್ದೆಲ್ಲ ಬೇಕು ಅಂತ. ಪಂಚಾಂಗ ಶ್ರವಣವನ್ನು ಯಾಕೆ ಮಾಡಬೇಕು ಅನ್ನೋದಕ್ಕೆ ಒಂದಷ್ಟು ವಿಚಾರಗಳು ನಿಮಗೆ ತಲುಪಿರ್ಬೋದು, ಮನದಟ್ಟಾಗಿರ್ಬೋದು. ಮತ್ತೊಮ್ಮೆ ಮೆಲುಕು ಹಾಕಿದಾಗ, ಅಥವಾ ನಾವು ಜೀವನವನ್ನು ಯಾವ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂಥ ದಾರಿ ಅಂತ ಹೇಳಿದು ಕಾಣಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳ್ತಾ, ಇನ್ನು ಚಾಂದ್ರಮಾನ ಯುಗಾದಿ ಮತ್ತು ಸೌರಮಾನ ಯುಗಾದಿ ಅಂತ ಹೇಳ್ಕೊಂಡು 2 ಆಚರಣೆಗಳುಂಟು. ಈ 2 ಆಚರಣೆಗಳ ಬಗ್ಗೆ, ಆ ಯುಗಾದಿ, ಯುಗಾದಿ, ಇದರ ಬಗ್ಗೆ ಸ್ವಲ್ಪ ವಿವರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದಾ? ಹೌದು, ನಮ್ಮಲ್ಲಿ ಅನೇಕರಿಗೆ ಗೊಂದಲ ಇರ್ತದೆ, ಎಲ್ಲ ಎರಡೇ ಇರ್ತದೆ ಯಾಕೆ ಅಂತ. ಅದೇನು ಅಪರಾಧ ಅಲ್ಲ, ಅದಕ್ಕೆ ಅದರದ್ದೇ ಆದಂತಹ ಪರಂಪರೆ ಇದೆ, ಅದಕ್ಕಾದಂತಹ ಶಾಸ್ತ್ರದ ಬದ್ಧತೆ ಇದೆ. ಇಲ್ಲಿರುವಂಥದ್ದು ಚಾಂದ್ರಮಾನ ಯುಗಾದಿ. ಚಾಂದ್ರಮಾನ ಯುಗಾದಿಯಲ್ಲಿ ನಾವು ತಿಂಗಳನ್ನು ಲೆಕ್ಕ ಹಾಕುವುದು ಚಂದ್ರನ ಚಲನೆಯನ್ನು ಆಧಾರವಾಗಿಟ್ಟುಕೊಂಡು, ಚೈತ್ರಾದಿ ಮಾಸಗಳ ಮೂಲಕ. ಇನ್ನು ಸೌರಮಾನ ಯುಗಾದಿ ಅಂತ ಬರುವುದು, ಅದು ಸೂರ್ಯನ ಚಲನೆಯನ್ನು ಆಧಾರವಾಗಿಟ್ಟುಕೊಂಡು ಮೇಷಾದಿ ರಾಶಿಗಳ ಆಧಾರದ ಮೇಲೆ ತಿಂಗಳನ್ನು ಗಣನೆ ಮಾಡುವುದು. ಈ ಸಮಯವನ್ನು ಗಣನೆ ಮಾಡಲಿಕ್ಕೆ ಚಾಂದ್ರಮಾನ ಮತ್ತು ಸೌರಮಾನ ಅಂತ ಎರಡಿರುವುದು. ಹಾಗಾಗಿ ಚಾಂದ್ರಮಾನ ಯುಗಾದಿ ಅಂತಂದರೆ ಚೈತ್ರಾದಿ ಮಾಸಗಳಲ್ಲಿ ಚಂದ್ರನ ಚಲನೆಯನ್ನು ಆಧಾರವಾಗಿಟ್ಟುಕೊಂಡು ಮಾಡುವಂತಹ ಕಾಲಗಣನೆ, ಅದು ಚಾಂದ್ರಮಾನ ಯುಗಾದಿ ಆ ಲೆಕ್ಕಾಚಾರ. ಸೂರ್ಯನ ಚಲನೆಯನ್ನು ಆಧಾರವಾಗಿಟ್ಟುಕೊಂಡು ಸಂಕ್ರಮಣದ ಆಧಾರದ ಮೇಲೆ ನಿರ್ಣಯಿಸುವಂತಹ ಕಾಲದ ಪರಿಣಾಮಗಳ ಲೆಕ್ಕಾಚಾರ ಏನಿದೆ, ಅದು ಸೌರಮಾನ. ಹಾಗಂತ ಈ ಸೌರಮಾನ ಯುಗಾದಿಯನ್ನು ನಾವು ಕೇರಳದ ಕಡೆಗೆ ಹೋದರೆ ವಿಷು ಸಂಕ್ರಮಣ ಅಂತವ್ರು ಆಚರಣೆ ಮಾಡುತ್ತಾರೆ, ವಿಷು ಪರ್ಬ ಅಂತವ್ರು ಮಾಡುತ್ತಾರೆ. ಇಲ್ಲಿ ಈ ತುಳುವರ ಸಂಪ್ರದಾಯದಲ್ಲಿ ಅನೇಕ ಕಡೆ, ನಮ್ಮ ಕರಾವಳಿಯಲ್ಲಂತೂ ಚಾಂದ್ರಮಾನ ಮತ್ತು ಸೌರಮಾನ 2 ಪದ್ಧತಿಗಳು ಕೂಡ ಆಚರಣೆಯಲ್ಲಿವೆ. ಹಾಗಂತ 2 ಸಂಭ್ರಮಗಳಲ್ಲೂ ನಮ್ಮಲ್ಲಿ ಇರುವುದೇನು ಅಂತ ಕೇಳಿದರೆ, ಪ್ರಕೃತಿ ಆಗತಾನೇ ಹೊಸದಾಗಿ ಕೊಟ್ಟ ಹೂವು, ಹಣ್ಣು, ದವಸ ಧಾನ್ಯ ಇದನ್ನೆಲ್ಲ ದೇವರ ಮುಂಭಾಗದಲ್ಲಿ ಇಡುವುದು. ನಾನು ಯುವಜನತೆಗೆ ಮತ್ತೆ ನೆನಪಿಸಬೇಕು, ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲದೆ ಬದುಕಬಹುದು, ಆದರೆ ಕುಡಿಯುವ ನೀರು, ಉಸಿರಾಡುವ ಗಾಳಿ, ಉಣ್ಣುವ ಅನ್ನ ಇಲ್ಲದೆ ಬದುಕುವುದಕ್ಕೆ ಮನುಷ್ಯನಿಗೆ ಸಾಧ್ಯ ಆಗೋದಿಲ್ಲ. ಅದರ ಜೊತೆಗೆ ಮಾನವೀಯತೆ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಕೃತಿ, ಯುಗಾದಿ, ಸಂಭ್ರಮ ನಮಗೇನು ಹೇಳುತ್ತದೆ ಅಂತಂದರೆ, ನಮ್ಮ ಬದುಕಿಗೆ ಕಾರಣವಾದಂತಹ ಅನ್ನ ಏನಿದೆ ಅದನ್ನು, ಅಂದರೆ ಅನ್ನ ಅಂದರೆ ಅಕ್ಕಿ ಬೇಯಿಸಿ ಮಾಡಿದ್ದೀವಿ ಅಂತಲಲ್ಲ, ಹಣ್ಣು ಹಂಪಲು ಪ್ರಕೃತಿ ಕೊಟ್ಟಂತಹ ಸುವಸ್ತುಗಳೇನಿವೆ ಅವೆಲ್ಲವನ್ನೂ ನಾವು ಯುಗಾದಿಯ ದಿವಸ ದೇವರ ಮುಂಭಾಗದಲ್ಲಿಟ್ಟು ದೇವರಿಗೆ ಸಮರ್ಪಣೆ ಮಾಡಿ ದೇವರ ಪ್ರಸಾದವಾಗಿ ನಾವು ಸ್ವೀಕರಿಸ್ತೇವೆ. ಮುಂದಕ್ಕೆ ಹಬ್ಬ ಹರಿದಿನಗಳಲ್ಲಿ ನವಾನ್ನ ಭೋಜನ ಅಂತ ಬರ್ತದೆ, ಹೊಸ ಅಕ್ಕಿ ಊಟ ಅಂತ. ಈ ಗದ್ದೆಯಿಂದ ಕೊಯ್ದು ಬಂದದ್ದು, ಎಲ್ಲಿಂದ ಬಂದದ್ದು ನಾವು ತಿಂದರೆ ಹೊಟ್ಟೆ ಹೋಗೋದಿಲ್ವಾ ಅಂತ ಅದೆಲ್ಲ ಪ್ರಶ್ನೆ. ಆದರೆ ನವಾನ್ನ ಭೋಜನ ಅಂತ ಮಾಡಬೇಕಿದ್ರೆ ಆ ಅಕ್ಕಿಯನ್ನು ದೇವರಿಗೆ ಸಮರ್ಪಣೆ ಮಾಡಿ ಪ್ರಸಾದವಾಗಿ ನಾವು ಸ್ವೀಕರಿಸು. ಹಾಗಾಗಿ ಈ ಯುಗಾದಿಯ ಸಂದರ್ಭದಲ್ಲೂ ಕೂಡ ಪ್ರಕೃತಿಯಿಂದ ಬಂದಂತಹ ಸುವಸ್ತುಗಳನ್ನು,
ಭಗವದರ್ಪಣ ಮಾಡಿ ಅದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡಿ ಬದುಕಿನಲ್ಲಿ ಹೊಸ ಸಂತೋಷದೊಂದಿಗೆ ದಿನವನ್ನು ಆರಂಭ ಮಾಡುವಂತಹ ಪರ್ವಕಾಲ ಯುಗಾದಿ. ಹಾಗಾಗಿ ಚಾಂದ್ರಮಾನವಾಗಲಿ ಸೌರಮಾನವಾಗಲಿ ಆ ಆರಂಭ ಅನ್ನೋದು ಅವರವರ ಪದ್ಧತಿಯಲ್ಲಿ ಅವರಿಗೆ ಹೊಸ ವರ್ಷಗಳ ಆರಂಭ, ಅದನ್ನು ಆ ಶಾಸ್ತ್ರದ ನೆಲೆಯಲ್ಲಿ ಆಚರಿಸುವಂಥದ್ದು ವಿಹಿತ ಅಂತ. ಯಾವುದೇ ಸೌರಮಾನ ಆಗಿರ್ಬೋದು, ಚಾಂದ್ರಮಾನ ಆಗಿರ್ಬೋದು, ಅವರವರು ಆಚರಿಸಿಕೊಂಡು ಬಂದ ರೀತಿಯಲ್ಲಿ ಹಬ್ಬ ಹರಿದಿನವನ್ನು ಆಚರಿಸಬಹುದು ಅಂತ ಹೇಳಿಕೊಂಡು, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಹಬ್ಬವನ್ನು ಆಚರಿಸುವಾಗ ನಮ್ಮಲ್ಲಿ ಪರಿಪೂರ್ಣವಾದಂತಹ ಶ್ರದ್ಧೆ ಮತ್ತು ನಿರ್ಮಲವಾದಂತಹ ಮನಸ್ಸಿರಬೇಕು ಅಂತ ಹೇಳೋದು ಬಹಳ ಮುಖ್ಯವಾದದ್ದು. ಯಾಕೆ ಹೇಳಿದರೆ ಯಾವುದೇ ಕೆಲಸವನ್ನು ಮಾಡುವಾಗ ಮನಸ್ಸು ಶುದ್ಧವಾಗಿದ್ದರೆ ಭಗವಂತ ಬಹಳ ಬೇಗ ಒಲಿತಾನಂತೆ, ನಮ್ಮ ಇಷ್ಟವನ್ನೆಲ್ಲ ಈಡೇರಿಸ್ತಾನಂತೆ. ನಾವು ಭಕ್ತಿಯಿಂದ ಒಂದು ದಳ ತುಳಸಿ ಆಗಿರ್ಬೋದು, ಒಂದು ಹೂವನ್ನಾದರೂ ಸಮರ್ಪಿಸಿದಾಗ ದೇವರು ಅದೇ ಬೇಕು ಇದೇ ಬೇಕು ಅಂತ ಕೇಳುವುದಿಲ್ಲ. ಆದರೆ ನಮ್ಮಲ್ಲಿರುವಂತಹ ಪರಿಶುದ್ಧವಾದ ಭಕ್ತಿ ಮಾತ್ರ ಅಲ್ಲಿ ಪರಿಗಣನೆಗೆ ಬರುವುದು ಅಂತ ಭಾವಿಸ್ತಾ, ಹಬ್ಬ ಅಂತ ಹೇಳಿದ ತಕ್ಷಣ ಹೊಸತನ್ನು ಕಲಿಯೋದು, ಹೊಸತು ಎಲ್ಲವೂ ಜೀವನದಲ್ಲಿ ಹೊಸತಾಗ್ತಾ ಹೋಗ್ತದೆ ಅಂತ ಹೇಳ್ಕೊಂಡು, ಆದ್ದರಿಂದ ನಾವು ಯಾವಾಗಲೂ ಹೇಳ್ತೇವೆ, ಹಿರಿಯರ ಮಾತಾಗಿರ್ಬೋದು, ತಿಳಿದವರ ಮಾತಾಗಿರ್ಬೋದು, ಯುವ ಜನಾಂಗಕ್ಕಾಗಿರ್ಬೋದು, ಯಾರಿಗೆ ಆಗಿರ್ಬೋದು, ಜೀವನಕ್ಕೆ ಒಂದು ಸುಗಮವಾದಂಥ ಹಾದಿಯನ್ನು ಕಲ್ಪಿಸಿಕೊಡಲಿಕ್ಕೆ ಸಾಧ್ಯ ಅಂತ ಹೇಳ್ಕೊಂಡು. ಯಾಕೆ ಹೇಳಿದರೆ ಹುಟ್ಟಿದ ಮಗು ಅಂಬೆಗಾಲಿಟ್ಟು ನೆಡಿಲಿಕ್ಕೆ ಶುರುವಾದಾಗಲೂ ಸಹ ಅಲ್ಲಿ ತಾಯಿ ಆಗಿರ್ಬೋದು, ಮನೆಯವರು ಯಾರೇ ಆಗಿರ್ಬೋದು, ಅವರ ಸಹಕಾರ ಇದ್ದಾಗ ಅದು ಬಹಳ ಬೇಗ ಕಲಿತಾ ಹೋಗ್ತದೆ ಮತ್ತು ಸರಿಯಾದ ರೀತಿಯಲ್ಲಿ ಬೀಳದ ಹಾಗೆ ನಡೀತದೆ ಅಂತ ಹೇಳ್ಕೊಂಡು. ಅದೇ ರೀತಿಯಲ್ಲಿ ನಮ್ಮ ಜೀವನವೂ ಸಹ ಒಳ್ಳೆಯ ರೀತಿಯಿಂದ ಸಾಗಬೇಕು ಅಂತಿದ್ದಾಗ ಒಂದಷ್ಟು ಹಿರಿಯರ ಮಾತುಗಳಾಗಿರ್ಬೋದು, ಒಂದಷ್ಟು ವಿಚಾರಗಳಾಗಿರ್ಬೋದು ನಮಗೆ ಬೇಕಾಗ್ತದೆ. ಆದ್ದರಿಂದ ಈ ಯುಗಾದಿಯ ಬಗ್ಗೆ ಹೇಳಿದಂಥ ತಾವು ಯುಗಾದಿಗೆ ಯಾವುದಾದ್ರೂ ಸಂದೇಶವನ್ನು ಹೇಳ್ತೀರಾ? ಯಾಕೆ ಹೇಳಿದರೆ ನಾನು ಆವಾಗಲೇ ಹೇಳಿದೆ, ಹಬ್ಬ ಅಂತ ಹೇಳಿದ ತಕ್ಷಣ ನಾನು ಅದು ಮಾಡೋದಿಲ್ಲ ಇದು ಮಾಡೋದಿಲ್ಲ, ಈ ವರ್ಷ ನಾನು ಹಾಗೆ ಮಾಡ್ತೇನೆ, ಈ ವರ್ಷ ನಾನು ಹೀಗೆ ಮಾಡ್ತೇನೆ. ನೀವು ಹೇಳಿದ್ರಿ ಜಾಲತಾಣಗಳನ್ನು ಜಾಸ್ತಿ ಬಳಸ್ತಾರೆ ಅಂತ ಹೇಳ್ಕೊಂಡು. ಈಗ ಸದ್ಯವಾಗಿ ಎಲ್ಲರ ಹತ್ರವೂ ಇರುವಂಥದ್ದು, ಇಲ್ಲ ಹೊಸ ವರ್ಷ ಬಂತು, ಯುಗಾದಿ ಬಂತು, ಅದರಿಂದ ನಾನು ಸ್ವಲ್ಪ ಈ ಒಂದು ಮಾಧ್ಯಮದಿಂದ ಸಮಯವನ್ನು ಕಡಿಮೆ ಕೊಡ್ತೇನೆ, ನಾನು ಅದೇ ಸಮಯವನ್ನು ಬೇರೆ ಯಾವುದಾದ್ರೂ ಕಾರ್ಯಕ್ಕೆ ವಿನಿಯೋಗಿಸ್ತೇನೆ ಅಂತ ಹೇಳ್ತಾರೆ. ಆದರೆ ಮರುದಿವಸ ಮಾಡ್ಬೋದು, ಅದರ ಮರುದಿವಸ ಮಾಡ್ಬೋದು, ಮೂರನೇ ದಿವಸ ಗೊತ್ತಿಲ್ಲದ ವಿಚಾರ, ಅದು ಅಲ್ಲಿಗೆ ಹಿಂದೆ ಹೋಗ್ಬೋದು. ಕೆಲವೊಂದಷ್ಟು ಜನ ಮಾತ್ರ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಆದ್ದರಿಂದ ಪ್ರಕೃತಿಯಲ್ಲಿ ಸಹ ಬದಲಾವಣೆ ಆದ ಹಾಗೆ ನಮ್ಮ ಜೀವನದಲ್ಲಿಯೂ ಸಹ ಬದಲಾವಣೆಗಳು ಆಗಬೇಕು ಅಂತಿದ್ದರೆ ನಮ್ಮ ಇಚ್ಛಾಶಕ್ತಿ ಅಂತ ಹೇಳೋದು ಎಷ್ಟು ಗಟ್ಟಿಯಾಗಿ ಇರಬೇಕು ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ವೀಕ್ಷಕ ಬಂಧುಗಳೇ, ಬಹಳ ಒಳ್ಳೆಯ ಪ್ರಶ್ನೆ ಇದು. ಏನು ಅಂತಂದರೆ, ನಾನು ನಾಳೆಯಿಂದ ಹಾಗೆ ಮಾಡ್ತೇನೆ, ನಾಡಿದ್ದಿಂದ ಹೀಗೆ ಮಾಡ್ತೇನೆ ಅನ್ನೋ ಒಂದು ನಿರ್ಣಯ ಮನುಷ್ಯನಿಗೆ ಬರ್ತದೆ. ಅದನ್ನು ಪರಿಪೂರ್ಣವಾಗಿ ನಡೆಸುವುದಕ್ಕೆ ಆತ ಅಶಕ್ತನಾಗ್ತಾನೆ ಅನೇಕ ಬಾರಿ. ಅದಕ್ಕೆ ಕಾರಣ ಮಾನಸಿಕವಾದಂಥ ದೌರ್ಬಲ್ಯ. ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಏನು ಅಂತಂದರೆ, ಕೇಳಿದ ಪ್ರಶ್ನೆ ಒಳ್ಳೆಯದು ಅಂತ ಯಾಕೆ ಹೇಳಿದ್ದು ಅಂತಂದರೆ, ಉದಾಹರಣೆಗೆ ಒಂದು ಯುಗಾದಿಯ ದಿವಸ, ಇವತ್ತು ಯುಗಾದಿ ಯಾವಾಗ ಆರಂಭ ಆಯಿತು ಅಂತ ಕೇಳಿದರೆ ನಮಗೆ ಪರಾಭವ ನಾಮ ಸಂವತ್ಸರ ಇಂಥ ದಿವಸ ಶುಭಾರಂಭ, ಅದಕ್ಕೊಂದು ದಿನ ನಿಗದಿ ಇದೆ. ಆ ದಿನ ನಮ್ಮ ಅದಕ್ಕಿಂತ ಮೊದಲಿನ ಬದುಕನ್ನು ಅವಲೋಕನ ಮಾಡ್ತಾ ಮಾಡ್ತಾ ನಾನು ಈವರೆಗೆ ಸಾಗಿ ಬಂದದಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ನಮ್ಗೆ ಗೊತ್ತಾಗ್ತದೆ. ಆವಾಗ ಆ ಯುಗಾದಿಯ ದಿನವನ್ನು ನಿರ್ಣಯ ಮಾಡಿ ನಾವು ಆ ಒಂದು ಅವಗುಣವನ್ನು ಬಿಟ್ಟು ಅದನ್ನು ಗಮನದಲ್ಲಿರಿಸಿಕೊಂಡೇ ಬದುಕಿನ ಹೆಜ್ಜೆಗಳನ್ನಿಟ್ಟರೆ ಇನ್ನೊಂದು ಯುಗಾದಿ ಬರುವಾಗ ನಮ್ಗೆ ಅನ್ನಿಸ್ತದೆ ನಾವು ಅದನ್ನು ಬಿಟ್ಟು 1 ವರ್ಷ ಆಯಿತು ಅಂತ ಖುಷಿ ಇರ್ತದೆ. ಸಣ್ಣ ಉದಾಹರಣೆಗೆ, ಒಬ್ಬರಿಗೆ ಸಿಗರೇಟ್ ಸೇದುವ ಅಭ್ಯಾಸ ಇರ್ತದೆ, ಇಲ್ಲ ಮದ್ಯಪಾನ ಮಾಡುವ ಅಭ್ಯಾಸ ಇರ್ತದೆ ಅಂತ ಇಟ್ಕೊಳ್ಳುವ. ಧರ್ಮಸ್ಥಳದ ಹೆಗಡೆಯವರು ಯಾವಾಗಲೂ ಹೇಳ್ತಿರ್ತಾರೆ, ವ್ಯಕ್ತಿ ಕೆಟ್ಟವನಲ್ಲ, ವ್ಯಸನ ಕೆಟ್ಟದ್ದು ಅಂತ. ಹಾಗಾದರೆ ಆ ವ್ಯಸನದಿಂದ ಮುಕ್ತನಾದಂತಹ ವ್ಯಕ್ತಿಯ ವ್ಯಕ್ತಿತ್ವಕ್ಕೊಂದು ಶ್ರೇಷ್ಠತೆ ಇದೆ ಅನ್ನೋದು ಸತ್ಯವೇ. ಹಾಗಾಗಿ ಏನು ಮಾಡಬೇಕು ಅಂದರೆ, ಉದಾಹರಣೆಗೆ ಒಂದು ಯುಗಾದಿ ಬಂತು, ನಾನು ಮದ್ಯಪಾನ ಮಾಡ್ತಾ ಇರುವವನಾದರೆ ಅಥವಾ ಧೂಮಪಾನ ಮಾಡ್ತಾ ಇರೋನಾದರೆ ನಾನು ಈ ಯುಗಾದಿಯಿಂದ ಅದನ್ನು ಮಾಡುವುದಿಲ್ಲ ಅಂತ ಗಟ್ಟಿ ನಿರ್ಣಯ ಮಾಡಬೇಕು. ಅದು ಮನಸ್ಸಲ್ಲಿರಬೇಕು. ಮಾತ್ರ ಅಲ್ಲ, ಅದಕ್ಕಾಗಿ ಕಿಸೆಯಿಂದ ಹೊರಗೆ ಬರುವ ದುಡ್ಡು ಇರ್ತದೆ, ತನ್ನಿಂದ ತಾನೇ ಕುಣಿತಾ ಇರ್ತದೆ, ಅದಕ್ಕಾಗಿ ಹೋಗಬೇಕಿತ್ತು, ಆ ದುಡ್ಡನ್ನು ಜೋಪಾನವಾಗಿ ಒಂದು ಕಡೆ ಸಂಗ್ರಹಿಸ್ತಾ ಬರಬೇಕು. ಅದು ಏನಾಗ್ತದೆ ಅಂತಂದರೆ, ದಿನಕ್ಕೆ 10 ರೂಪಾಯಿಯ ಹಾಗೆ ಖರ್ಚು ಮಾಡ್ತಾ ಇದ್ದವನು 1 ವರ್ಷ ಆಗುವಾಗ 3650 ರೂಪಾಯಿ ಆಯಿತು. ಸರಿ, ಅದನ್ನು ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಮಾಡ್ಬೋದು. ಮಕ್ಕಳ ಶಿಕ್ಷಣಕ್ಕೋ, ಇಲ್ಲ ದೇವರತಾ ಕಾರ್ಯಗಳಿಗೋ, ಕೌಟುಂಬಿಕ ನಿರ್ವಹಣೆಗೋ ಯಾವುದಕ್ಕೋ ಮಾಡಬಹುದು. ಯಾಕೆಂದರೆ ನಮ್ಮ ಜೀವನದಲ್ಲಿ ಇಂಥ ಘಟನೆಗಳು ನಡೆದಿದ್ದಾವೆ, ನಮ್ಮ ಅಪ್ಪನ ಬದುಕಿನಲ್ಲಿ ನಡೀತು. ಮಾತ್ರ ಅಲ್ಲ, ನಾನು ಈಗ ನಮ್ಮಲ್ಲಿ ಒಂದು ಈ ವೈದಿಕ ಪರಂಪರೆಯಲ್ಲಿ ಒಂದು ನಂಬಿಕೆ ಇದೆ. ಏನು ಅಂದರೆ, ಭೋಜನ ಮಾಡುವಾಗ ಮೌನವಾಗಿ ಭೋಜನ ಮಾಡಬೇಕು ಅಂತ ಕ್ರಮ, ಊಟ ಮಾಡ ಮಾತಾಡಬಾರದು ಅಂತ ಒಂದು ಕ್ರಮ ಇದೆ. ಸರಿ, ಇದನ್ನು ನನಗೆ ಅನುಷ್ಠಾನ ಇರಲಿಲ್ಲ. ನನ್ನ ಗುರುಗಳು ಕೊರ್ಗಿ ವೆಂಕಟೇಶ್ವರ ಉಪಾಧ್ಯಾಯರು ಒಂದು ದಿವಸ ಕೇಳಿಬಿಟ್ರು ನನಗೆ, ನೀನು ಮಾಡಬೇಕು ಅಂತ ಆದೇಶ ಆಯ್ತು ಅವ್ರದ್ದು.
ಆವಾಗ ಕಳೆದ ವಿಕೃತಿ ನಾಮ ಸಂವತ್ಸರದ ಯುಗಾದಿಯ ದಿನ ನಾನು ಅದನ್ನು ಆರಂಭ ಮಾಡಿದೆ. ಇವತ್ತಿಗೂ ಅದು ಸುಮಾರು 10-20 ವರ್ಷಗಳನ್ನು ದಾಟಿ ಬರ್ತಾ ಇರುವ ಈ ಕಾಲಕ್ಕೆ ನಮಗನ್ನಿಸೋದೇನು ಅಂತಂದರೆ, ಇಷ್ಟು ವರ್ಷಗಳಿಂದ ನಾನು ಗುರುಗಳು ಹೇಳಿದ ಮಾತನ್ನು ಪಾಲಿಸಿದ್ದೇನೆ ಅನ್ನುವ ತೃಪ್ತಿ ಇದೆ. ಹಾಗಂತ ಅದಕ್ಕೇನಾಗ್ತದೆ ಅಂದರೆ, ಅದಕ್ಕೆ ವ್ಯಂಗ್ಯ ಬರ್ತದೆ, ವಿರೋಧ ಬರ್ತದೆ, ನಮ್ಮ ಮನಸ್ಸೇ ಚಡಪಡಿಸ್ತದೆ, ನಾನು ಇದ್ರ ಒಪ್ಕೊಂಡು ಸಿಕ್ಕಿದ್ದೇನೋ ಅಂತ ಈ ಭಾವನೆಗಳು ಬರ್ತವೆ. ಆ ಎಲ್ಲ ಸನ್ನಿವೇಶಗಳಲ್ಲಿ ನಮಗೆ ನೆನಪಾಗಬೇಕಾದ್ದು, ಒಳ್ಳೆಯ ವಿಚಾರವನ್ನು ನಾನು ಪ್ರಾರಂಭ ಮಾಡಿದ್ದೇನೆ, ಅದನ್ನು ಉಳಿಸಿಕೊಳ್ಳಬೇಕು ಅನ್ನುವಂತಹ ಮಾನಸಿಕವಾದ ದೃಢತೆ ನಮ್ಮ ಹತ್ರ ಇದ್ದರೆ ಅದು ಸುದೀರ್ಘವಾಗಿ ಬರ್ತದೆ. ಅದಕ್ಕೆ ಕಾಲ ಹೆಚ್ಚಾದಂತೆ ನಮ್ಮೊಳಗೊಂದು ತೃಪ್ತಿ ಇರುತ್ತದೆ, ಮತ್ತು ಅದನ್ನೇ ಇನ್ನೊಬ್ಬರು ಮಾಡುವಂತೆ ಹೇಳುವುದಕ್ಕೆ ನಮಗೊಂದು ಅಧಿಕಾರ ಇರ್ತದೆ. ಹಾಗಾಗಿ ನಾನು ಇವತ್ತು ಹಿರಿಯರು, ಕಿರಿಯರು ಮತ್ತು ಯುವಜನತೆ, ವಿದ್ಯಾರ್ಥಿಗಳಲ್ಲಿ ಎಲ್ಲರಲ್ಲೂ ನನ್ನ ಪ್ರೀತಿಯ ಕೇಳಿಕೆ ಇಷ್ಟೇ. ಯಾಕೆಂದರೆ ವಯೋಮಾನದಿಂದ ನಾವು ಹಿರಿಯರಾಗಿದ್ದೇವೆ ಅನ್ನುವ ಕಾರಣಕ್ಕೆ ನಾವು ಮಾಡಿದ್ದೆಲ್ಲ ಸರಿ ಅನ್ನುವಂತಹ ಭ್ರಮೆ ನಮಗೆ ಬೇಕಾದದ್ದಿಲ್ಲ. ವಯಸ್ಸಿನಲ್ಲಿ ಕಿರಿಯರು ಅನ್ನೋ ಕಾರಣಕ್ಕೆ ಮಾಡಿದ್ದೆಲ್ಲ ತಪ್ಪು ಅನ್ನುವಂತಹ ಕಲ್ಪನೆಯು ಯುವಜನತೆಗೂ ಬೇಕಾಗಿಲ್ಲ. ಹಾಗಿದ್ದರೆ ಬಂಧುಗಳೇ, ಈ ಬಾರಿಯ ಯುಗಾದಿ ನಮಗೇನು ಮಾಡಲಿ ಅಂತ ಕೇಳಿದರೆ, ನಮ್ಮ ದುಃಖವನ್ನು ದೂರ ಮಾಡಲಿ, ನಮ್ಮಲ್ಲಿ ಇರಬಹುದಾದಂತಹ ದುರ್ವ್ಯಸನಗಳಿದರೆ ಅದನ್ನು ದೂರೀಕರಿಸುವುದಕ್ಕೆ ಈ ಯುಗಾದಿ ನಾಂದಿ ಆಗಲಿ. ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು, ಅದರಲ್ಲೂ ಯುವಜನತೆ, ಬಹುಶಃ ಈ ಪಾಶ್ಚಿಮಾತ್ಯ ಸಂಸ್ಕೃತಿಯ ಧಾಳಿಯಿಂದ ಯುವಜನತೆ ಇವತ್ತು ಯಾವುದೋ ಒಂದು ಉನ್ಮಾದದಲ್ಲಿ ಬದುಕಿನ ದಾರಿಗಳನ್ನು ತಪ್ಪುತ್ತಾ ಇದ್ದಾರೆ. ಅಲ್ಲಿ ಜಾತಿಗಳ ಸಂಘರ್ಷ, ಮತಧರ್ಮಗಳ ಸಂಘರ್ಷ, ಇಂಥದ್ದನ್ನು ನಾವು ಸಮಾಜದಲ್ಲಿ ಕಾಣ್ತೇವೆ. ಮಾತ್ರ ಅಲ್ಲ, ಯುವಜನತೆ ದುರ್ವ್ಯಸನಗಳಿಗೆ ಒಳಗಾಗುತ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಗಾಂಜಾ, ಅಫೀಮ್ ಮೊದಲಾದ್ದು ಅಂತಹ ಎಲ್ಲ ದುರ್ವ್ಯಸನಗಳಿಂದ ಯುವಜನತೆ ಹೊರಗೆ ಬರುವುದಕ್ಕೆ ಈ ಯುಗಾದಿ ಕಾರಣ ಆಗಬೇಕು. ಜೊತೆಗೆ ಹಿರಿಯರು ನಮ್ಮ ಪರಂಪರೆಯ ಬಗ್ಗೆ ತಿಳಿದು ಮಕ್ಕಳಿಗೆ ಹೇಳುವ, ಮತ್ತು ನಮ್ಮಿಂದ ಗೊತ್ತಿದ್ದು ಗೊತ್ತಿಲ್ಲದೆ ಆಗ್ತಾ ಇರಬಹುದಾದಂತಹ ದೋಷಗಳನ್ನು ತಿದ್ದಿಕೊಳ್ಳುವುದಕ್ಕೆ ಈ ಯುಗಾದಿ ಕಾರಣ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಒಟ್ಟಾರೆಯಾಗಿ ಯುಗಾದಿಯ ಬಗ್ಗೆ ಯಾಕೆ ಇಷ್ಟು ಸುಂದರ ಕನಸುಗಳು ಅಂತಂದರೆ, ಒಂದು ಪರಿವರ್ತನೆ ಜಗತ್ತಿನಲ್ಲಿ ಆಗಬೇಕಾದ್ರೆ ಅದು ಆರಂಭ ಆಗಬೇಕಾದ್ದು ನನ್ನಿಂದ. ಒಂದು ಸುದೀರ್ಘವಾದಂತಹ ಪ್ರಯಾಣ ಆರಂಭ ಆಗೋದು ಒಂದು ಹೆಜ್ಜೆಯಿಂದ. ಕೋಟ್ಯಂತರ ರೂಪಾಯಿಗಳ ಮೌಲ್ಯ ಸಂಗ್ರಹ ಆಗೋದು ಕೇವಲ ಒಂದು ಪೈಸೆಯಿಂದ. ಇದೆಲ್ಲ ನಮಗೆ ಅರ್ಥವಾದರೆ ಈ ಸಮಾಜದಲ್ಲಿ ಒಂದು ಸುಂದರ ಸಮಾಜವನ್ನು ಕಟ್ಟುವಂತಹ ಕಾಯಕ ಅದು ನಿರಂತರವಾಗಿ ಮುನ್ನಡೆಯಬೇಕು ಅಂತಾದರೆ ಅದಕ್ಕೆ ಮೊದಲ ಹೆಜ್ಜೆ ನನ್ನದ್ದೇ ಆಗಿರಬೇಕು ಅನ್ನುವಂತಹ ಕಲ್ಪನೆ ನಮ್ಮಲ್ಲಿ ಬರಲಿ. ಯಾಕೆಂದರೆ ವ್ಯಸನ ಮುಕ್ತವಾದಂತಹ ಬದುಕು ಅದು ಸಾರ್ಥಕ ಬದುಕು, ಮಾನವೀಯ ಮೌಲ್ಯಗಳನ್ನು ತುಂಬಿಕೊಂಡಂತಹ ಬದುಕು ಸಾರ್ಥಕ ಬದುಕು. ಹಾಗಾಗಿ ಮಾನವೀಯತೆಯನ್ನು ದೇವರು ಅಂತ ನಂಬಿ ಸನ್ಮಾರ್ಗದಲ್ಲಿ ನಡೆಯುವುದಕ್ಕೆ ಈ ಯುಗಾದಿ ಪ್ರೇರಣೆಯಾಗಲಿ. ಆ ಮೂಲಕ ನಮ್ಮೆಲ್ಲರ ಬದುಕು ಹಸನಾಗಲಿ, ಲೋಕಕ್ಕೆ ಮಂಗಲವಾಗಲಿ ಅಂತ ನಾವೆಲ್ಲ ಪ್ರಾರ್ಥಿಸಬೇಕು. ಬಹುಶಃ ಈ ಯುಗಾದಿ, ಈಗಾಗಲೇ ನಾವು ಯುದ್ಧದ ಕಥೆಗಳನ್ನೆಲ್ಲ ಕೇಳ್ತಾ ಇದ್ದೇವೆ. ಜಗತ್ತಿನಲ್ಲಿ ಯಾವ ರಾಷ್ಟ್ರಕ್ಕಾದರೂ ಯುದ್ಧ ಆಗಲಿ, ಎಲ್ಲೇ ಸಾವು ನೋವು ಸಂಭವಿಸಲಿ, ಆದರೆ ಭಾರತ ಪ್ರಾರ್ಥಿಸುವುದು ಜಗತ್ತಿಗೆ ಒಳ್ಳೆಯದಾಗಲಿ ಅಂತ. ನಮ್ಮ ಧ್ಯೇಯ ವಾಕ್ಯವೇ ಲೋಕ ಸಮಸ್ತ ಸುಖಿನೋ ಭವಂತು, ಜಗತ್ತಿನ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸಿದ ಪರಂಪರೆ ಭಾರತದ್ದು. ಹಾಗಾಗಿ ಯುಗಾದಿಯ ಪರ್ವಕಾಲ ಭಾರತೀಯರಾಗಿ ಜಗತ್ತಿನ ಸಂತೋಷಕ್ಕಾಗಿ, ಸಂಭ್ರಮಕ್ಕಾಗಿ, ಶಾಂತಿಗಾಗಿ ನಾವು ಪ್ರಾರ್ಥಿಸೋಣ. ಈ ಯುಗಾದಿ ಸುಂದರವಾದಂತಹ ಭವಿಷ್ಯಕ್ಕೆ ಮುನ್ನುಡಿಯಾಗಲಿ ಅನ್ನುವಂತಹ ಹಾರೈಕೆ ಮತ್ತು ಪ್ರಾರ್ಥನೆ ನನ್ನದು. ಯಾವುದೇ ಒಂದು ಬದಲಾವಣೆಯನ್ನು ಮಾಡಬೇಕು ಅಂದುಕೊಳ್ಳುವುದು ಬಹಳ ಸುಲಭ. ಯಾಕೆ ಹೇಳಿದರೆ, ಮಾತುಗಳನ್ನು ಕೇಳಿದಾಗ ನಮಗೂ ಪಾಲಿಸಬೇಕು, ನಾವು ನಾಳೆಯಿಂದ ಮಾಡಬೇಕು ಅನ್ನುವಂತಹ ಒಂದು ಮನಸ್ಸು ಆ ಕ್ಷಣಕ್ಕೆ ಬಂದು ಹೋಗ್ತದೆ. ಆದರೆ ಆ ಬಂದಂಥ ಭಾವನೆ ಮನಸ್ಸಿನಲ್ಲಿ ನಿಶ್ಚಲವಾಗಿ ನೆಲೆ ನಿಂತು ಅದನ್ನು ಪಾಲಿಸುವುದು ಬಹಳ ಕಷ್ಟ. ಆದರೂ ಸಹ ಕಷ್ಟವಾದದ್ದನ್ನು ಇಷ್ಟಪಟ್ಟು ಮಾಡಿದಾಗ ಮುಂದೊಂದು ದಿವಸ ನಾವೆಲ್ಲರಿಂದಲೂ ಸಹ ಗುರುತಿಸಿ, ಹೀಗಿದ್ದವರು ಹೀಗಾದರು ಅನ್ನುವಂತಹ ಒಂದು ಮಾತನ್ನು ಕೇಳಿದಾಗ ಆ ಕಷ್ಟಕ್ಕೆಲ್ಲವೂ ಸಹ ಒಂದು ರೀತಿಯಾದಂತಹ ಧನ್ಯತಾ ಭಾವ ಸಿಗುವಂಥ ಕ್ಷಣ ಅಂತ ಹೇಳಿದು ಖಂಡಿತವಾಗ್ಲೂ ಬರ್ತದೆ. ಅದಕ್ಕೆ ಕೈ ಕೆಸರಾದರೆ ಮಾತ್ರ ಬಾಯಿ ಮೊಸರು ಅಂತ ಹೇಳಿದ್ದು. ಅದರಿಂದ ಕಷ್ಟ ಆಗಿರ್ಬೋದು, ಆದರೂ ಸಹ ವಿಶೇಷವಾದಂತಹ ಈ ಒಂದು ಯುಗಾದಿಯ ಸಂದರ್ಭದಲ್ಲಿ ಕಾರ್ಯಕ್ರಮವೂ ಸಹ ಬಹಳ ವಿಶೇಷವಾಗಿಯೂ ಮೂಡಿಬಂತು. ಹಬ್ಬದ ಜೊತೆಗೆ ನಾವು ಜೀವನವನ್ನು ಯಾವ ರೀತಿಯಲ್ಲಿ ಕಟ್ಟಿಕೊಳ್ಳಬೇಕು ಅಥವಾ ನಮ್ಮ ಜೀವನದ ಮೌಲ್ಯವೇನು, ಈಗ ಆಗುತ್ತಿರುವಂಥ ಒಂದಷ್ಟು ಪ್ರಸ್ತುತ ವಿಚಾರದ ಜೊತೆಗೆ ಯುಗಾದಿಯ ಒಂದಷ್ಟು ವಿಚಾರವನ್ನು ಸಹ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ತಿಳಿದುಕೊಂಡ್ರಿ. ನೀವೆಲ್ಲರೂ ಸಹ ಹೊಸ ಹೊಸ ಕನಸುಗಳೊಂದಿಗೆ ನಮ್ಮಲ್ಲಿರುವ ಒಂದಷ್ಟು ಕೆಡುಕುಗಳನ್ನು
ತೊಡೆದು ಒಳಿತುಗಳನ್ನು ಬರಮಾಡಿಕೊಂಡು ಹಬ್ಬವನ್ನು ಸಂಭ್ರಮದಿಂದ ನಮ್ಮ ಹಿರಿಯರ ಜೊತೆಗೆ ಕುಟುಂಬದವರ ಜೊತೆಗೆ ಸಂತಸದಿಂದ ಆಚರಿಸುವುದರ ಜೊತೆಗೆ ನಮ್ಮಿಂದಾದ ಸಹಾಯ ಹಸ್ತವನ್ನು ನೀಡುವುದಕ್ಕೆ ಯಾವ ಕಾಲಕ್ಕೂ ಸಹ ನಾವು ಹಿಂದೇಟನ್ನು ಹಾಕದೆ ಒಂದು ಹೆಜ್ಜೆ ಮುಂದಿಡುವಂತಹ ಕಾರ್ಯ ನಮ್ಮಿಂದ ನಿಮ್ಮಿಂದ ಪ್ರಾರಂಭ ಆಗಲಿ ಅಂತ ಆಶಿಸ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಕೂಡ ಆಗ್ತಾ ಬಂತು. ಈ ವಿಶೇಷ ಕಾರ್ಯಕ್ರಮದಲ್ಲಿ ಯುಗಾದಿ ಹಬ್ಬದ ಜೊತೆಗೆ ಒಂದಷ್ಟು ಜೀವನ ಮೌಲ್ಯವನ್ನು ನಮಗೆ ತಿಳಿಸಿಕೊಟ್ಟಂತಹ ಶ್ರೀಯುತ ಶ್ರೀ ದಾಮೋದರ್ ಶರ್ಮಾ ಬಾರ್ಕೂರು ಇವರಿಗೆ ನಮ್ಮ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಗೌರವಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದಾಗಿತ್ತು ಯುಗಾದಿಯ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ನಮ್ಮೆಲ್ಲ ವೀಕ್ಷಕರಿಗೆ ಹೊಸ ವರುಷ ಹಾಗೂ ಯುಗಾದಿ ಹಬ್ಬದ ಶುಭ ಹಾರೈಕೆಗಳನ್ನು ಹೇಳ್ತಾ ನಿಮ್ಮೆಲ್ಲರ ಆಸೆಗಳು ಈಡೇರಲಿ, ಭಗವಂತನ ಸ್ಮರಣೆ ಸದಾ ನಿಮ್ಮ ಮನದಲ್ಲಿ ಇರಲಿ ಅಂತ ಭಾವಿಸ್ತಾ ಇಂದಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಪ್ರೀತಿಯ ಬೆಳದಿಂಗಳಲ್ಲಿ ಭೂಮಿಯು ಮೈ ಮರೆಯಲಿ, ನವಭಾವದ ನವ ಬದು